ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಕಳೆದ ಓಂ 2 ಶಾಂತಿ. ದಿನದಿಂದ ನಾವು ಕರ್ಮದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಿನ್ನೆ ಕರ್ಮ ಅಂತಂದ್ರೆ ಏನು, ಕರ್ಮದ ಫಲ ಅಂತಂದ್ರೆ ಏನು, ಆ ಕರ್ಮದ ಫಲ ಆತ್ಮದ ಅಕೌಂಟ್ ಅಲ್ಲಿ, ಕಾರ್ಮಿಕ್ ಅಕೌಂಟ್ ಅಲ್ಲಿ ಯಾವ ರೀತಿ ರಿಫ್ಲೆಕ್ಟ್ ಆಗತ್ತೆ ಹೇಳೋದನ್ನ ಚರ್ಚೆಯನ್ನ ಮಾಡಿದ್ವಿ. ಚೈತನ್ಯ ಶಕ್ತಿ ಆಗಿರುವಂತ ಆತ್ಮ ಸ್ಥೂಲ ಪ್ರಪಂಚದಲ್ಲಿ ಕರ್ಮೇಂದ್ರಿಯವನ್ನು ಉಪಯೋಗ ಮಾಡಿದ ತಕ್ಷಣದಲ್ಲಿ ಕರ್ಮ ಆಗತ್ತೆ. ಕರ್ಮ ಆಗಿದ ತಕ್ಷಣದಲ್ಲಿ ಕರ್ಮದ ಫಲ ಬಂದೇ ಬರ್ತದೆ. ಆ ಫಲ ಬಂದಾಗ ಆ ಫಲವನ್ನ ಯಾರು ಕರ್ಮವನ್ನ ಮಾಡಿರ್ತಾರೋ ಅವರು ಆ ಕರ್ಮದ ಫಲವನ್ನ ಅನುಭವಿಸ್ಬೇಕಾಗ್ತದೆ. ಭೂಮಿಗೆ ಬೀಜ ಹಾಕಿದ ಮೇಲೆ ವೃಕ್ಷ ಬರಲೇಬೇಕಲ್ವಾ? ಬೀಜ ಹೆಂಗಿದೆಯೋ ಅದೇ ರೀತಿ ತಾನೇ ಫಲ ಬರ್ತದೆ. ಹುಳಿ ಇದ್ರೆ ಹುಳಿ, ಸಿಹಿ ಇದ್ರೆ ಸಿಹಿ, ಹಣ್ಣಿದ್ರೆ ಹಣ್ಣು, ಹೂವಿದ್ರೆ ಹೂವು, ಅಷ್ಟೇ ಅಲ್ವಾ? ಅದಕ್ಕೆ ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ ಕರ್ಮವನ್ನ ಯೋಚನೆ ಮಾಡಿಬಿಟ್ಟು ಮಾಡಿ. ಓಕೆ, ಕರ್ಮದ ಬಗ್ಗೆ ಚಿಂತನೆಯನ್ನ ಮಾಡಿದ್ವಿ. ಅಕರ್ಮದ ಫಲ, ಅಕರ್ಮ, ವಿಕರ್ಮ, ಸುಕರ್ಮ ಹೇಗಾಗತ್ತೆ ಇದರ ಬಗ್ಗೆನೂ ನಾವು ಚರ್ಚೆಯನ್ನ ಮಾಡ್ತೀವಿ. ಇವತ್ತು ನಾವು ಕರ್ಮ ಭೋಗದ ಬಗ್ಗೆ ಚರ್ಚೆಯನ್ನ ಮಾಡೋಣ. ಕರ್ಮವನ್ನ ಭೋಗಿಸೋದು. ಪ್ರತಿದಿನ ಆತ್ಮೇಲೆ ಬೆಳಿಗ್ಗೆ ಎಚ್ಚರಾವಸ್ಥೆಯಲ್ಲಿ ಆತ್ಮ ಬಂದಾಗ ರಾತ್ರಿ ಮಲಗುವವರೆಗೂ ಕೂಡ ನಿರಂತರವಾಗಿ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡ್ತಾ ಇರುವಂತ ಕಾರಣದಿಂದ ಹೊಸ ಹೊಸ ಕರ್ಮದ ಫಲ ಅಕೌಂಟಲ್ಲಿ ಪ್ಲಸ್ ಆರ್ ಮೈನಸ್ ಆಗ್ತಾನೆ ಇರ್ತದೆ. ಇದು ರನ್ನಿಂಗ್ ಅಲ್ಲಿ ಇದ್ದೇ ಇರ್ತದೆ. ಓಕೆ, ಇದರ ಜೊತೆಗೆ ನಾನು ಮಾಡಿರುವಂತ ಜನ್ಮ ಜನ್ಮಾಂತರದ ಕರ್ಮದ ಫಲವನ್ನ ನಾನೇ ಭೋಗಿಸಬೇಕಾಗ್ತದೆ. ಅದಕ್ಕೆ ಕರ್ಮ ಭೋಗ ಅಂತ ಹೇಳ್ತಾರೆ. ಭೋಗ ಅಂತಂದ್ರೆ ಆತ್ಮ ಮಾಡಿರುವಂತ ಕರ್ಮದ ಫಲವನ್ನ ಅನುಭವಿಸುವಂಥದ್ದು. ಈಗ ಮಾಡಿರೋದಲ್ಲ, ಹಳೆ ಲೆಕ್ಕಾಚಾರವನ್ನು ಭೋಗಿಸುವಂಥದ್ದು. ಒಂದ್ಸಲ ಬ್ರಹ್ಮ ಬಾಬಾರ ಹತ್ರ ಅವ್ರ ಮಾತೆ ಬಂದ್ಬಿಟ್ಟು, ಅಂದ್ರೆ ಬಾಬನ ಮಗುನೇ ಸರೆಂಡರ್ ಆಗಿರೋರನ್ನೇ ಟೀಚರ್ ಬಂದ್ಬಿಟ್ಟು ತಮ್ಮ ಜೊತೆಯಲ್ಲಿರುವಂತ ಇನ್ನೊಬ್ರು ಟೀಚರ್ ಇರ್ತಾರಲ್ಲ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ರಂತೆ. ಆರಂಭದಲ್ಲಿ ಯಜ್ಞ ಇಷ್ಟ ಅಭಿವೃದ್ಧಿ ಆಗಿರ್ಲಿಲ್ಲ. ಆವಾಗ ಬಾಬಾ ಒಬ್ಬರನ್ನೇ ಯಜ್ಞದಲ್ಲಿ ಇಡ್ತಾ ಇರ್ಲಿಲ್ಲ ಯಾವುದೇ ಸೆಂಟರ್ನಲ್ಲಿ, ಜೊತೆಗೆ ಇನ್ನೊಬ್ಬರನ್ನ ಕಳಿಸ್ಕೊಡೋರು. ಆವಾಗ ಬಾಬಾ ನೀವು ಜೊತೆಯಲ್ಲಿ ಕಳಿಸ್ಕೊಟ್ಟಿರುವಂತ ಇವ್ರು ಹಿಂಗ ಮಾಡ್ತಾರ ಹಂಗ ಮಾಡ್ದಂತ ಕಂಪ್ಲೇಂಟ್ ಮಾಡ್ತಾ ಇದ್ರಂತೆ. ಬಾಬಾ ನಗ್ತಾ ಇದಾರಂತೆ. ಅವಾಗ ಆತ್ಮ ಕೇಳಿದಂತೆ, ಬಾಬಾ ನಾನು ಇಷ್ಟು ಕಂಪ್ಲೇಂಟ್ ಮಾಡಿದ್ರು ನೀವ್ ಯಾಕೆ ನಗ್ತಾ ಇದ್ದೀರಾ ಅಂತ ಕೇಳಿದಂತೆ. ಬಾಬಾ ಹೇಳ್ದಂತೆ, ಯಾವುದೋ ಜನ್ಮದಲ್ಲಿ ನೀವಿಬ್ರು ಅತ್ತೆ ಸೊಸೆ ಆಗಿದ್ರಿ ಅಂತ ಕಾಣ್ತದೆ. ಆ ಕರ್ಮದ ಫಲವನ್ನು ಇವಾಗ ಭೋಗಿಸ್ತಾ ಇದ್ದೀರಿ ಅಂತ. ಹಾಗೆ ನಾವು ಕೆಲವೊಂದ್ಸಲ ಆಡು ಭಾಷೆಯಲ್ಲಿ ಹೇಳ್ತೀವಲ್ವಾ, ಯಾವ ಜನ್ಮದ ಲೆಕ್ಕಾಚಾರನೇನೋ ನಾನು ಭೋಗಿಸ್ತಾ ಇದ್ದೇನೆ ಅಂತ. ಭೋಗಿಸು ಅಂದ್ರೆ ಅನುಭವಿಸು ಅಂದ್ರೆ ಏನು? ಆತ್ಮೀಯರು, ಒಂದು ಕಟು ಸತ್ಯವನ್ನ ನೀವು ಸ್ವೀಕಾರ ಮಾಡಲೇಬೇಕು. ಏನದು? ಆತ್ಮ ತಾನು ಮಾಡಿರುವಂತ ಕರ್ಮವನ್ನೇ ತಾನು ಭೋಗಿಸಬೇಕಾಗ್ತದೆ ಅಲ್ವಾ? ಈಗ ನಾನು ಪಾರ್ವತಕ್ಕರ ಮನೆಗೆ ಹೋಗಿರ್ತೇನೆ. ಬೇಡ ಬೇಡ ಅಂತಂದು ಅವ್ರಿಗೆ ತುಂಬಾ ಖುಷಿಯಿಂದ ಅವ್ರು ನನಗೆ 10 ಜಿಲೇಬಿ ತಿನ್ನಿಸ್ತಾರೆ. ನಾನು ತಿಂದು ಬಿಡ್ತೇನೆ. ಅವಾಗ ಹೊಟ್ಟೆನೋ ವರ್ಚನಕ್ಕೊರಿಗೆ ಬರ್ತದೆ. ಹೌದು ಅಲ್ವ? ಇಲ್ಲ, ನಿಮಗ್ ಬರುತ್ತೆ. ಹಿಂದವ್ರಿಗೆ ಬರೋದು ಯಾರು ತಿಂದಿರ್ತಾರೋ ಅವ್ರು. ಬರಲ್ಲ. ಸರಿ, ಹೊಟ್ಟೆನೋ ಪಾರ್ವತಕ್ಕೊರಿಗೆ ಬರ್ತದೋ ಬರಲ್ವೋ? ಬರಲ್ಲ. ಬರಲ್ಲ. ಕರ್ಕೊಂಡೋಗಿದ್ದು ವೆಂಕಟೇಶ್ ಅಣ್ಣ, ತಿನ್ಸಿರೋದು ಪಾರ್ವತಕ್ಕ. ಹೊಟ್ಟೆನೋ ಯಾರಿಗೆ ಬರ್ತದೆ? ತಿಂದವ್ರು. ಕರ್ಕೊಂಡು ಹೋದವರಿಗೆ, ಇಲ್ಲ. ತಿನ್ಸೋದವರಿಗೆ ಇಲ್ಲ. ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾರು ಕರ್ಮವನ್ನ ಮಾಡಿರ್ತಾರೋ, ಯಾರು ಅದನ್ನ ಒಳಗಡೆ ಸ್ವೀಕಾರ ಮಾಡಿರ್ತಾರೋ ಅವರಿಗೇನೆ ಆ ಕರ್ಮದ ಫಲ ಬರ್ತದೆ. ಅವರೇ ಅದನ್ನ ಭೋಗಿಸಬೇಕಾಗ್ತದೆ. ಇಲ್ಲೊಂದ್ಸಲ ಬಾಬಾ ಮುರಳಿಲಿ ಹೇಳ್ತಾರಲ್ವಾ, ದುಃಖವನ್ನು ಕೊಡಬೇಡಿ, ದುಃಖವನ್ನು ಸ್ವೀಕಾರ ಮಾಡಬೇಡಿ. ಅದಕ್ಕೆ ಗಮನ ಕೊಟ್ಟರೆ ತಾನೇ ನಿಮಗೆ ದುಃಖದ ಅನುಭವ ಆಗ್ತದೆ.
ಅಲ್ವಾ? ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ ಭೋಗ ಅಂತಂದ್ರೆ ಏನು ಅಂತಂದ್ರೆ ನಾನು ಮಾಡಿರುವಂತ ಕರ್ಮದ ಫಲವನ್ನ ಭೋಗಿಸುವಂಥದ್ದು. ಅದನ್ನ ನಾವು ಹೇಗೆ ಭೋಗಿಸ್ತೀವಿ? ನಾನು ಮಾಡಿರುವಂತ ವಿಕರ್ಮವನ್ನ ನೋವಿನ ರೂಪದಲ್ಲಿ, ದುಃಖದ ರೂಪದಲ್ಲಿ, ಅಳುವಿನ ರೂಪದಲ್ಲಿ ಏನ್ ಮಾಡ್ತೇವೆ? ಅನುಭವಿಸ್ತೀವಿ. ನಾನು ಮಾಡಿರುವಂತ ಒಳ್ಳೆ ಕಾರ್ಯವನ್ನ ಬಾಬಾ ಹೇಳ್ತಲ್ಲ, ಈ ಜನ್ಮದಲ್ಲಿ ಯಾರಿಗೂ ಉಚಿತವಾದ ಶಿಕ್ಷಣ ಕೊಟ್ರೆ ಮುಂದಿನ ಜನ್ಮದಲ್ಲಿ ನಿಮಗೆ ಒಳ್ಳೆ ಶಿಕ್ಷಣ ಸಿಗ್ತದೆ. ಈ ಜನ್ಮದಲ್ಲಿ ದಾನ ಧರ್ಮವನ್ನು ಮಾಡಿದಿದ್ರೆ ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಮನೆಗೆ ಏನಾಗ್ತದೆ? ನಿಮಗೆ ಜನ್ಮವಾಗ್ತದೆ. ಆದ್ರೆ ಆದ್ಮೇಲೆ ನನ್ನ ಕಾರ್ಮಿಕ ಅಕೌಂಟ್ ಅಲ್ಲಿ ಅಂದ್ರೆ ಆತ್ಮದ ಅಕೌಂಟ್ ಅಲ್ಲಿ ಒಳ್ಳೇದು ಇದೆ, ಕೆಟ್ಟದು ಇದೆ. ಸರಿ, ನಿಮ್ಗೆ ಪ್ರಶ್ನೆ, ನೀವು ಒಂದು ದಿನದಲ್ಲಿ ಒಳ್ಳೆಯದನ್ನ ಹೆಚ್ಚಿಗೆ ಭೋಗಿಸ್ತೀರೋ ಕೆಟ್ಟದನ್ನ ಹೆಚ್ಚಿಗೆ ಭೋಗಿಸ್ತೀರೋ? ಪ್ರಶ್ನೆ ಅರ್ಥ ಆಯ್ತಾ? ನಿಮ್ಮದಲ್ಲಿ ಎರಡು ಭೋಗ ಇದೆ, ಒಳ್ಳೆಯದು ಇದೆ, ಕೆಟ್ಟದು ಇದೆ. ಒಂದು ದಿನದಲ್ಲಿ ನೀವು ಭೋಗಿಸೋದು, ಅನುಭವಿಸೋದು, ಒಳ್ಳೆಯದನ್ನ ಹೆಚ್ಚಿಗೆ ಭೋಗ ಮಾಡ್ತಿರೋ ಕೆಟ್ಟದನ್ನ ಹೆಚ್ಚಿಗೆ ಭೋಗಿಸ್ತಿರೋ? ಜ್ಞಾನ ಗೊತ್ತಿರೋದಕ್ ಮುಂಚೆ ಕೆಟ್ಟದನ್ನ ಭೋಗಿಸ್ತಿದ್ವಿ, ಈಗ ಅರಿವಾದ್ಮೇಲೆ ಒಳ್ಳೇದನ್ನ ಭೋಗಿಸ್ತಿದೀವಿ. ಸರಿ, ಊಟ ತಟ್ಟೆಲಿ ಹಾಕೊಂಡಿದ್ದೀರಿ. ಒಂದು ಊಟ ಆರಂಭ ಮಾಡಿದ ಮೇಲೆ ಮುಗಿಸ್ಲಿಕ್ಕೆ ಎಷ್ಟು ಹೊತ್ತು ಬೇಕು? ಒಂದು ಊಟ ಶುರು ಮಾಡಿದ್ಮೇಲೆ ಮುಗಿಸ್ಲಿಕ್ಕೆ ಎಷ್ಟು ಬೇಕು ನಾರ್ಮಲಿ? ಒಂದು 5 ನಿಮಿಷ ಅಥವಾ ಆ 10 ನಿಮಿಷ. 10 ನಿಮಿಷ ಬೇಕು. 10 ನಿಮಿಷದ ಮಧ್ಯದಲ್ಲಿ ಸಾಂಬಾರ್ ಚೆನ್ನಾಗಿರ್ಬೇಕು ಅಂತ ಒಗ್ಗರಣೆಗೆ ಒಣ ಮೆಣಸಿನಕಾಯಿ ಹಾಕಿದ್ದೆ, ಸರಿ, ತಪ್ಪಿಲ್ಲ. ಬಡಿಸ್ಕೊಳ್ಬೇಕಾದ್ರೆ ಒಣ ಮೆಣಸಿನಕಾಯಿ ತಟ್ಟೆಯಲ್ಲಿ ಬಿತ್ತು, ತಪ್ಪಿಲ್ಲ. ಊಟ ಮಾಡಬೇಕಾದ್ರೆ ಟಿವಿ ನೋಡ್ಕೊಂಡು ಊಟ ಮಾಡ್ತಾ ಇದ್ದೀರಾ, ಏನಾಗ್ತದೆ? ಮೆಣಸಿನಕಾಯಿ ಬಾಯಿಗೆ ಹಾಕ್ಬೇಕು. ಮೆಣಸಿನಕಾಯಿ ಬಾಯಲ್ಲೊಳಗಡೆ ಹೋಗ್ತದೆ. ಖಾರ ಆಗ್ತದೆ. ಅದನ್ನು ಭೋಗಿಸ್ತಿರೋ ಭೋಗಿಸಲ್ವೋ? ಭೋಗಿಸ್ತೀವಿ. ಸರಿ, ಊಟ ಮಾಡಿದ ಎಷ್ಟು ಹೊತ್ತು? 10 ನಿಮಿಷ. ಖಾರ ಆಗಿದ್ದು ಎಷ್ಟು ಹೊತ್ತು? ಊಟ ಆದ್ಮೇಲೂ ಖಾರ ಆಗ್ತಾ ಇರತ್ತೆ. ಊಟ ಆದ್ಮೇಲೆ ಖಾರ. ಸರಿ, ಓಕೆ, ಸರಿ. ನಿಮ್ಮ ಲಾಸ್ಟ್ ಮಿನಿಟ್ ಅಲ್ಲಿ ನಿಮ್ಮ ಬಾಯಲ್ಲಿ ಮೆಣಸಿನಕಾಯಿ ಸಿಕ್ತು ಅಂತ ತಿಳ್ಕೊಳ್ಳಿ, ಸರಿ. ಆವಾಗ ಲಾಸ್ಟ್ 1 ನಿಮಿಷ ಏನಾಯ್ತು? ಖಾರ ಆಯ್ತು ತಾನೆ? ಮೊದ್ಲಿನ 9 ನಿಮಿಷ ಹೆಂಗಿತ್ತು? ಚೆನ್ನಾಗಿತ್ತು. ಇರ್ಲಿಲ್ಲ, ಚೆನ್ನಾಗಿತ್ತು. ಉಪ್ಪು, ಹುಳಿ, ಖಾರ, ಮೆಣಸಿನಕಾಯಿ, ಸಿಹಿ, ಗುಲಾಬ್ ಜಾಮೂನು, ಮುದ್ದೆ, ಅವರೆಕಾಳು ಸಾಂಬಾರ್. ಸರಿ, ಪ್ರಶ್ನೆ, ಭೋಗಿಸಿದ್ದು 9 ನಿಮಿಷನ 1 ನಿಮಿಷನ? 1 ನಿಮಿಷ ಲಾಸ್ಟ್ ಅಲ್ಲಾದ್ರೆ. 9 ನಿಮಿಷ ಯಾಕೆ ಭೋಗಿಸಿಲ್ಲ? ಅದನ್ನೇ ಬಾಬಾ ಹೇಳುವಂಥದ್ದು, ಬ್ರಹ್ಮ ಭೋಜನ ತಿನ್ನುವಂತ ಸಮಯದಲ್ಲಿ ಭೋಗಿಸಿ ಅಲ್ವಾ? ಆದ್ಮೇಲೆ ನಮ್ಮ ಜೀವನದಲ್ಲಿ ಸುಖದ ಪರ್ಸೆಂಟೇಜ್ ಜಾಸ್ತಿ ಇರ್ತದೋ ದುಃಖದ ಪರ್ಸೆಂಟೇಜ್ ಜಾಸ್ತಿ ಇರುತ್ತೋ? ದುಃಖದ ಪರ್ಸೆಂಟೇಜ್ ಜಾಸ್ತಿ. ಆ ಮಾಡಿ ದಿನದಲ್ಲಿ ಅರ್ಧ ಗಂಟೆ ಮಾತ್ರ ತಲೆನೋವು ಬಿಡ್ತದೆ, ಉಳಿದಿರೋ 23 ಗಂಟೆ ಸರಿ ಇರ್ತಿರೋ ಇರಲ್ವೋ? ಇರ್ತೀವಿ. ಫೋನ್ ಮಾಡಿದಾಗ ಯಾವ್ದು ಹೇಳ್ತೀರಿ ನೀವು ಅಮ್ಮನಿಗೆ? ಇವತ್ತು ತಲೆನೋವಪ್ಪ ತಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಅರ್ಧ ಗಂಟೆನ ಮಾತ್ರ ಹೇಳ್ತೀವಿ ಹೊರತು 23 ಗಂಟೆದು ಯಾಕೆ ಹೇಳೋದಿಲ್ಲ? ಅಂದ್ರೆ ನಾನು ದುಃಖದ ವಿಷಯ ಬಂದಾಗ ಅದನ್ನ ನಾನು ಹೆಚ್ಚಿಗೆ ಭೋಗಿಸ್ತಾ ಇದ್ದೇನೆ ಹೊರತು ಸುಖದ ವಿಷಯವನ್ನು ಯಾಕೆ ಭೋಗಿಸ್ತಾ ಇಲ್ಲ? ಭಗವಂತ ನನಗೆ ಕಾರಿಲ್ಲ ಅಂತ ಮಾತ್ರ ಹೇಳ್ತೀರಿ, 3 ಹೊತ್ತಿನ ಊಟ ಕೊಟ್ಟಿದೆಯಲ್ಲ ಥ್ಯಾಂಕ್ ಯು ಅಂತ ಯಾಕೆ ಹೇಳೋದಿಲ್ಲ? ಹೇಳಿ ನೋಡೋಣ. ಪ್ರಪಂಚದಲ್ಲಿ 3 ಹೊತ್ತಿನ ಊಟ ಇಲ್ದಿರೋರು ಕೂಡ ಎಷ್ಟೇ ಜನ ಇದ್ದಾರಲ್ಲ. ಅಟ್ಲೀಸ್ಟ್ ಇರ್ಲಿಕ್ಕೆ ಭಗವಂತ ಬಾಡಿಗೆ ಮನೆ ಕೊಟ್ಟಿದೆಯಲ್ಲ, ತಿಂಗಳಾದ್ಮೇಲೆ ಬಾಡಿಗೆ ಕೊಡ್ಲಿಕ್ಕೆ ಆದ್ರೂ ಅಷ್ಟು ಹಣ ಸಂಪಾದನೆ ಕೊಟ್ಟಿದೆಯಲ್ಲ, ಥ್ಯಾಂಕ್ ಯು ಅಂತ ಯಾಕೆ ಹೇಳೋದಿಲ್ಲ? ಅವನಿಗೆ ದೊಡ್ಡ ಬಿಲ್ಡಿಂಗ್ ಇದೆ, ನನಗೆ ಸಣ್ಣ ಬಿಲ್ಡಿಂಗ್ ಇದೆ. ಅತಿ ಮೇಲೆ ಜೀವನ ಹೇಳುವಂಥದ್ದು ನನ್ನ ಕೈಯಲ್ಲಿದೆ. ಏನು ಭಗವಂತ ಕೊಡ್ತಾರೋ, ಏನು ನನಗೆ ಸುಖ ಸಿಕ್ಕಿದೆ ಅದನ್ನು ಭೋಗಿಸಿ, ಅದನ್ನು ಕೂಡ ಜೀವನದ ಒಂದು ಭಾಗ. ಯೋಚನೆ ಮಾಡಿ, ಒಂದು ಹಣ್ಣು ಬೆಳೆದು ಬಿಟ್ಟು ನಿಮ್ಮ ಕೈಲೇ ಬರಬೇಕಾದ್ರೆ ಎಷ್ಟು ಜನರ ಪರಿಶ್ರಮ ಇರ್ತದೆ.
ಸ್ವತಃ ಹಣ್ಣಿನ ಬೀಜ, ಭೂಮಿ, ಪಂಚತತ್ವಗಳು, ರೈತರು, ವ್ಯಾಪಾರಸ್ಥರು ಅದನ್ನ ನಾಲಿಗೆ ಮೇಲೆ ಇಟ್ಬಿಟ್ಟು ಭೋಗಿಸಿದಾಗ, ಅಂದ್ರೆ ನಾಲಿಗೆ ಮೇಲೆ ಇಟ್ಟಾಗ ರುಚಿಯನ್ನು ಅನುಭವ ಮಾಡಿದಾಗ ರುಚಿಯ ಸುಖದ ವೈಬ್ರೇಷನ್ ಪ್ರಪಂಚಕ್ಕೆ ಹೋದಾಗ ಅವಾಗ ಅವರಿಗೆಲ್ಲರಿಗೂ ಕೂಡ ನೀವು ಧನ್ಯವಾದ ಹೇಳ್ದಂಗಾಯ್ತು. ನಿಮ್ಮ ಮನೇಲಿ ಎಷ್ಟೋ ಜನ ಬಂದ್ಬಿಟ್ಟು ಸಹಾಯವನ್ನ ಮಾಡ್ತಾರೆ, ಬಾಬಾನೂ ಸೇವೆಯನ್ನ ಮಾಡ್ತಾರೆ. ಬಾಬನಿಗೆ ಥ್ಯಾಂಕ್ ಯು ಅಂತ ಹೇಳಿದಾಗ ಎಷ್ಟು ಖುಷಿ ಆಗತ್ತೆ. ನಿಮ್ಮ ಮನೇಲಿ ಬೇರೆಯವರು ಬಂದ್ಬಿಟ್ಟು ಸಹಾಯ ಸಹಯೋಗವನ್ನು ಮಾಡ್ತಾರೆ, ಥ್ಯಾಂಕ್ ಯು ಅಂತ ಹೇಳಿದಾಗ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ. ಬಾಯಲ್ಲಿ ಥ್ಯಾಂಕ್ ಯು ಹೇಳೋದು ಬೇರೆ, ಮನಸ್ಸಿನಿಂದ ಧನ್ಯವಾದ ಹೇಳೋದು ಬೇರೆ ಅಲ್ವಾ. ಅಂದ್ಮೇಲೆ ಪಂಚತತ್ವಗಳಿಗೂ ಕೂಡ ನಾವು ಥ್ಯಾಂಕ್ ಯು ಹೇಳ್ಬೇಕಲ್ವಾ. ಹಾಗಿದ್ರೆ ನಮ್ಮ ಜೀವನದ ಪ್ರತಿ ದಿನವನ್ನ ನಾವೆಷ್ಟು ಭೋಗಿಸ್ತೀವಿ? ಅಮೃತ ವೇಳೆ ಸುಖವನ್ನ ಭೋಗಿಸೋದು ಬದಲು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ, ಇವರು ಹಂಗ ಮಾಡಿದ್ರು ಅವ್ರ ಹೆಂಗ್ ಮಾಡಿದ್ರು. ಪತಿಯ ಪತ್ನಿಯ ಸಂಬಂಧದಲ್ಲಿ ಸುಮ್ಮನೆ ಒಬ್ಬರೇ ಕೂತ್ಕೊಂಡು ಯೋಚನೆಯನ್ನ ಮಾಡಿ ಅದೇ ಪತಿ ನಿಮ್ಗೆ ಎಷ್ಟು ಸುಖವನ್ನ ಕೊಟ್ಟಿದ್ದಾರೆ, ಎಷ್ಟು ಸಹಾಯವನ್ನ ಮಾಡಿದ್ದಾರೆ, ಹಣ ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರೆ, ನಿಮ್ಗೆ ಬಟ್ಟೆ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ಅದನ್ನ ಯಾಕೆ ನಾವು ನೆನಪು ಮಾಡ್ಕೊಳ್ಳಲ್ಲ? ನಿಂದನೆ ಮಾಡಿರೋದು, ಜಗಳ ಮಾಡೋದನ್ನ ಮಾತ್ರ ಯಾಕೆ ನಾವು ನೆನಪು ಮಾಡ್ಕೊಳ್ತೀವಿ? ಅವ್ರಿಗೆ ಕೃತಜ್ಞತೆಯನ್ನು ಯಾಕೆ ಹೇಳೋದಿಲ್ಲ? ನೀನ್ ಜಗಳ ಮಾಡ್ದೆ ಅಂತ ಮಾತ್ರ ಹೇಳ್ತೀರಾ ಹೊರತು ಸಂಪಾದನೆ ಮಾಡಿ ಕೊಟ್ಟಿದೆಯಲ್ಲ ಥ್ಯಾಂಕ್ ಯು ಅಂತ ಯಾಕೆ ಹೇಳೋದಿಲ್ಲ? ಇದನ್ನೆಲ್ಲ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ ಆತ್ಮೀಯರೇ. ಕೇವಲ ಪರಮಾತ್ಮನಿಗಷ್ಟೇ ಅಲ್ಲ, ಮನುಷ್ಯಾತ್ಮರಿಗೂ ಕೂಡ ಧನ್ಯವಾದ ಹೇಳಿ ಅವ್ರ ಕಣ್ಣಲ್ಲಿ ಎಷ್ಟು ಖುಷಿ ಬರುತ್ತೆ. ಯಾಕಂದ್ರೆ ಪ್ರಪಂಚದ ಜನರಿಗೆ ಬೇರೆ ಎಲ್ಲೂ ಸಿಗ್ತಾ ಇಲ್ವಲ್ಲ. ಮುಖದಿಂದ ಹೇಳಿ, ಬಾಯಿಂದ ಹೇಳಿ. ಒಂದ್ಸಲ ನಾನು ಒಂದು ಬ್ಯಾಂಕಲ್ಲಿ ಹೋಗಿದ್ದೆ, ಮಧ್ಯಾಹ್ನ 2:45ಗೆ. ನಮ್ಮ ಅಕ್ಕನ ಅಕೌಂಟ್ ಇತ್ತು, ಪಾಸ್ಬುಕ್ ಎಂಟ್ರಿ ಮಾಡ್ಲಿಕ್ಕೆ ಹೋಗಿದ್ದೆ. ನಾನು ಪಾಸ್ಬುಕ್ ಕೊಟ್ಟ ತಕ್ಷಣ ಎಂಟ್ರಿ ಮಾಡಿ ಕೊಟ್ರು ಅವರು. ಎಂಟ್ರಿ ಮಾಡಿದ ತಕ್ಷಣ ಹೇಳಿದ್ರು, ನೋಡಿ ನೆಕ್ಸ್ಟ್ ಟೈಮ್ ಈ ಟೈಮಿಗೆ ಬರಬೇಡಿ, ಯಾಕಂದ್ರೆ ಇಷ್ಟು ಟೈಮಿಗೆ ಕ್ಲೋಸ್ ಆಗತ್ತೆ, ನೆಕ್ಸ್ಟ್ ಟೈಮ್ ಸರಿ ಟೈಮಿಗೆ ಬನ್ನಿ. ಓಕೆ ಹೇಳಿದ್ರೆ ಥ್ಯಾಂಕ್ ಯು ಅಂತ ಹೇಳಿದೆ. ಥ್ಯಾಂಕ್ ಯು ಅಂದ ತಕ್ಷಣ ತಲೆ ಎತ್ಬಿಟ್ಟು ಕಣ್ಕೊಂಡು ಬಿಟ್ರು ಅವರು. ಹೇಗೆ ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರ ಜೀವನದಲ್ಲಿ ಅವ್ರಿಗೆ ಯಾರು ಥ್ಯಾಂಕ್ ಯುನೇ ಹೇಳಿಲ್ವೇನೋ ಅಂತ ಹೇಳ್ಬಿಟ್ಟು. ಅದಷ್ಟು ತೃಪ್ತಿ ಆಗತ್ತೆ ಆತ್ಮೀಯರೇ. ನಾವೇನು ಯೋಚನೆ ಮಾಡ್ತಾ ಅವ್ರನ್ನ ಫ್ರೀ ಮಾಡ್ತಾನ, ಸಂಬಳ ತಗೊಳಲ್ವಾ, ಈ ಮನೋಭಾವ ನಮ್ಮದು. ನೀವು ಥ್ಯಾಂಕ್ ಯು ಹೇಳಿದ್ರೆ ನೀವೇನು ಕಳ್ಕೊಳ್ತೀರಿ? ಕಂಡಕ್ಟರ್ ಟಿಕೆಟ್ ಕೊಡ್ತಾನೆ, ಓಕೆ ಈಗಂತೂ ಬಿಡಿ, ಯಾಕಂದ್ರೆ ಸಮಸ್ಯೆನೇ ಇಲ್ಲ. ನಾವು ಕಂಡಕ್ಟರ್ ಥ್ಯಾಂಕ್ ಯು ಹೇಳ್ಬೇಕು, ಯಾಕಂದ್ರೆ ಚಿಲ್ಲರೆ ಬರ್ಕೊಟ್ಟಿಲ್ವಲ್ಲ ಅಂತ. ನಿಮ್ಗೆ ಚಿಲ್ಲರೆನೆ ಬರ್ಕೊಡೋದಿಲ್ಲ, ನೀವು ಹಣನೇ ಕೊಡೋದಿಲ್ಲ, ಸರಿ. ಅಟ್ಲೀಸ್ಟ್ ಅವನಿಗೆ ಥ್ಯಾಂಕ್ ಯು ಹೇಳಿ, ಖುಷಿ ಆಗತ್ತೆ ಅವನಿಗೆ. ನೀವೇನು ಕಳ್ಕೊಳ್ತೀರಿ? ಮನಸ್ಸಿಂದನೂ ಧನ್ಯವಾದ ಹೇಳಿ, ಬಾಬನಿಗೂ ಹೇಳಿ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಆತ್ಮೀಯರೇ. ದಿನದಲ್ಲಿ ನಿಮ್ಮ ಜೀವನದಲ್ಲಿ ಭಗವಂತ, ಪಂಚತತ್ವ, ಡ್ರಾಮಾ, ಪಾತ್ರ ನಿಮ್ಗೆ ಇಷ್ಟು ಸುಖವನ್ನ ಕೊಟ್ಟಿದೆ, ಅದನ್ನ ಅನುಭವಿಸಿ, ಅದನ್ನ ಭೋಗಿಸಿ. ನಾವೇನ್ ಮಾಡ್ತೀವಿ, ದುಃಖದ ಕಡೆ ತುಂಬಾ ಗಮನವನ್ನ ಕೊಟ್ಬಿಟ್ಟು ನೆಗೆಟಿವ್ ಸಂಸ್ಕಾರವನ್ನ ಸ್ಟ್ರಾಂಗ್ ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ಹೊರಗಡೆ ಬರೋದು ಕಷ್ಟವಾಗ್ತದೆ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ಕರ್ಮ ಭೋಗ, ಒಳ್ಳೆ ಕರ್ಮವನ್ನ ಭೋಗಿಸು, ಒಳ್ಳೇದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡು, ಕೆಟ್ಟದ ಕಡೆಗೆ ಅಷ್ಟು ಗಮನವನ್ನ ಕೊಡಬೇಡ. ಅದನ್ನ ಆದಷ್ಟು ನೆಗ್ಲೆಕ್ಟ್ ಅನ್ನ ಮಾಡು. ನಾವು ಉಲ್ಟಾ ಮಾಡ್ತೀವಿ, ಕೆಟ್ಟದನ್ನ ಬೇರೆಯವ್ರು ನಿಂದನೆ ಮಾಡಿರೋದನ್ನ ಊರೆಲ್ಲ ಹೇಳ್ತೀವಿ, ಹೊಗಳಿರೋದನ್ನ ಹೇಳೋದೇ ಇಲ್ಲ. ಯಾವುದೋ ಒಂದು ಮಗು ಬಂದ್ಬಿಟ್ಟು ಫಸ್ಟ್ ಟೈಮ್ ಬಂದಿರೋ ವಿಷಯ ಬೇರೆಯವ್ರಿಗೆ ಹೇಳೋದಿಲ್ಲ, ಎದುರುಗಡೆ ಮನೆಯವ್ರ ಪಕ್ಕದ ಮನೆಯವ್ರ ಜೊತೆ ಓಡೋಗಿದ್ದು ಊರ್ ಸುದ್ದಿ ಮಾಡ್ಬಿಡ್ತೀವಿ. BBC ನ್ಯೂಸ್ ಚಾನಲ್ ಬೇಕಾಗಿಲ್ಲ. ಇದು ನಮ್ಮ ಮನೋಸ್ಥಿತಿ ಆತ್ಮೀಯ, ಇದನ್ನ ಚೇಂಜ್ ಮಾಡ್ಕೊಳ್ಬೇಕಲ್ವಾ. ಅದಕ್ಕಾಗಿ ಕರ್ಮ ಭೋಗ ಅಂತಂದ್ರೆ ನಾನು ಮಾಡಿರುವಂತ ಕರ್ಮದ ಫಲವನ್ನ, ಒಳ್ಳೆಯದನ್ನ ಮಂದ ಕೆಟ್ಟದ್ದನ್ನ ನಾನು ಭೋಗಿಸುವಂತದ್ದು. ಹೀಗೆ ಹೇಳಿ, ನಾನು ಯಾವ್ದನ್ನು ಭೋಗಿಸ್ಬೇಕು? ಒಳ್ಳೆಯದನ್ನು. ಯಾವುದು ಒಳ್ಳೆಯದು? ಸೋಫಾ ಮೇಲೆ ಕೂತ್ಕೊಳ್ಳೋದು ಒಳ್ಳೆಯದು, ಕುರ್ಲಾನ್ ಬೆಡ್ ಮೇಲೆ ಮಲ್ಕೊಳ್ಳೋದು ಒಳ್ಳೆಯದು, ದುಬೈ ನೋಡ್ಕೊಂಬರೋದು ಒಳ್ಳೆಯದು, ಪ್ರತಿದಿನ ಕಾಫಿ ಟೀ ಕೊಡೋದು ಒಳ್ಳೆಯದು? ಯಾವುದು ಒಳ್ಳೆಯದು? ಆತ್ಮಕ್ಕೆ ಆರೋಗ್ಯಕ್ಕೆ ಮತ್ತು ಮನಸ್ಸಿಗೆ ಯಾವುದು ಸಂತೋಷ ಕೊಡುತ್ತೋ ಅದು ಒಳ್ಳೆಯದು. ಅಲ್ಲ, ಮನಸ್ಸಿಗೆ ಸಂತೋಷ ಗೋಬಿ ಮಂಚೂರಿ ತಿಂದ್ರು ಸಂತೋಷ ಆಗ್ತದೆ, ಕೆಲವೊಂದ್ಸಲ ಬೇರೆಯವ್ರಿಗೆ ಬೈದ್ರು ಸಂತೋಷ ಆಗ್ತದೆ. ಆಗಲ್ಲ. ನಿಮ್ಮ ವೈರಿಗಳಿಗೆ ಆಕ್ಸಿಡೆಂಟ್ ಆದ್ರೆ ಅವಾಗಲೂ ಸಂತೋಷ ಕೊಡ್ತದೆ, ಹಂಗಂತದನ್ನ ಮಾಡ್ತಾ ಹೋಗೋದಾ? ಒಳ್ಳೇದು ಯಾವುದು? ಶುಭ ಯಾವುದು? ಕಲ್ಯಾಣ ಯಾವುದು? ಯಾವ್ದು ಹೇಳಿ ನೋಡೋಣ. ನೀವು ಜ್ಞಾನಿಗಳು ಅಜ್ಞಾನಿಗಳು ನೋಡಿ ಬಿಡೋಣ, ಯಾವ್ದು ಒಳ್ಳೇದು? ಯಾವ್ದು ಒಳ್ಳೇದು?
ಭಗವಂತ ಇನ್ನೊಬ್ಬರಿಗೆ ಭಗವಂತ ತಿಳಿಸಿರೋ ಜ್ಞಾನ ಯೋಗ ಅದನ್ನ ಇನ್ನೊಬ್ಬರಿಗೆ ಹಂಚಿದ್ರೇನೆ ಸುಖ. ನಿಂದನೆ ಮಾಡಿದ್ರು ಕೂಡ ನಿಂದನೆ ಮಾಡವ್ರಂತ ಮಾತ್ರ ಹೇಳೋದೇನ್ ಬೇಕಾಗಿಲ್ಲ. ಅವ್ರು ಏನೋ ಗೊತ್ತಿಲ್ದ ಮಾಡವ್ರೆ, ಆಯ್ತು, ಅವ್ರ ಶುಭ ಭಾವನೆ ಇಡಬೇಕು. ಭಗವಂತ ಹೇಳ್ತಾರೆ, ಪ್ರಪಂಚದಲ್ಲಿ ಕೋಟ್ಯಾಂತರ ವಸ್ತುಗಳು, ವ್ಯಕ್ತಿಗಳು, ವಿಷಯಗಳು, ಕರ್ಮಗಳು, ಜ್ಞಾನಗಳು ಇದ್ದಾವೆ ಆತ್ಮೇರೆ. ಎಷ್ಟಿದ್ರೂ ಕೂಡ ಪರಮಾತ್ಮನ ಸಾನ್ನಿಧ್ಯ, ಸಂಬಂಧ, ಸ್ನೇಹ, ಒಡನಾಟ, ಜ್ಞಾನ, ಶಕ್ತಿ, ಇದರಲ್ಲಿ ಇರುವಂತ ಕಲ್ಯಾಣ, ಒಳ್ಳೆತನ, ಶುಭ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಒಂದರಲ್ಲೇ ಒಂದೇ ಒಂದು ಶುಭ. ಎಲ್ಲಿವರೆಗೆ ಪ್ರಪಂಚಕ್ಕೆ ಬಂದಿಲ್ವೋ ಭಗವಂತ, ಅಲ್ಲಿವರೆಗೂ ವಿಶ್ವ ಕಲ್ಯಾಣ ಆಗಿಲ್ವಲ್ಲ, ವಿಶ್ವ ಶುಭದ ಕಡೆಗೆ ಹೋಗಿಲ್ವಲ್ಲ. ಹೋಗಿಲ್ವೋ? ಹೋಗಿಲ್ಲ ತಾನೆ. ಕೇವಲ ಪರಮಾತ್ಮನ ಶಕ್ತಿಯಿಂದ ತಾನೇ ಹೋಗಿರುವುದು. ಇದು ಶುಭ ಯಾವುದು? ಪರಮಾತ್ಮನಲ್ಲಿ ಮನಸ್ಸನ್ನು ಇಡುವಂಥದ್ದು, ಪರಮಾತ್ಮನ ಸುಖವನ್ನು ಅನುಭವಿಸುವಂಥದ್ದು, ಈಶ್ವರ ಜ್ಞಾನದ ಚಿಂತನೆ ಮಾಡುವಂಥದ್ದು, ಬೇರೆಯವರಿಗೆ ತಿಳಿಸುವಂಥದ್ದು, ಬೇರೆಯವರಿಗೆ ಅನುಭವ ಮಾಡಿಸುವಂತಂದ್ರೆ ನೀವೇನು ಕರ್ಮವನ್ನ ಮಾಡ್ತಿರೋ, ಈಶ್ವರನ ಕಾರ್ಯಕ್ಕೆ ಯಾರ್ಯಾರು ಸಹಯೋಗಿಗಳಾಗ್ತಿರೋ ಅದು ಮಾತ್ರ ಶುಭ, ಅದು ಮಾತ್ರ ಕಲ್ಯಾಣ. ಆದ್ಮೇಲೆ ಈಗ ಹೇಳಿ, ನಾನು ಯಾವ್ದನ್ನ ಭೋಗಿಸ್ಬೇಕು? ಅಯ್ಯೋ ಭಗವಂತ, ಇವ್ರ ಜೊತೆಗೆ ಯಾಕಪ್ಪ ಮದುವೆ ಮಾಡಿದೆಯಪ್ಪ, ಭೋಗಿಸ್ಬೇಕಾ? ಯಾಕಪ್ಪ ತಲೆನೋವು ಅಂತ ಭೋಗಿಸ್ಬೇಕಾ? ಇಂಥ ಮಕ್ಕಳನ್ನ ಯಾಕಪ್ಪ ಕೊಟ್ಟೆ ಅಂತ ಭೋಗಿಸ್ಬೇಕು? ಅಯ್ಯೋ ಇಂಥ ಬಡತನ ಯಾಕಪ್ಪ ಕೊಟ್ಟೆ ಅಂತ ಭೋಗಿಸ್ಬೇಕು? ಅಯ್ಯೋ ಭಗವಂತ, ಮಾರ್ಬಲ್ಸ್ ಹಾಕ್ಬಿಟ್ಟು ಯಾಕಪ್ಪ ಹಿಂಬಡಿ ನೋವು ಕೊಟ್ಟಿದೀಯಾ ಅಂತ ಭೋಗಿಸ್ಬೇಕು? ಮಾರ್ಬಲ್ ಬೇಕು ಅಂತ ಹಾಕ್ಸ್ಕೊಂಡಿದ್ಯಾರು? ಮತ್ತೆ ಅನುಭವಿಸಲ್ಲ. ಇವಾಗ ಬೇಕು ಬೇಕು ಅಂತ ಹೇಳಿದ್ ನೀವೇ ತಾನೆ. ಮದ್ವೆ ಆಗ್ಬೇಕು, ಮದ್ವೆ ಆದ್ಮೇಲೆ ಮಕ್ಕಳು ಆಗ್ಬೇಕು, ಮಕ್ಕಳು ಒಂದಿದ್ರೆ ಸಾಕಾಗಿಲ್ಲ, ಮಗನೂ ಬೇಕು, ಮಗಳು ಬೇಕು ಅಂತ ಮಕ್ಕಳು ಮಾಡ್ಕೊಂಡಿದ್ಯಾರು? ಅನುಭವಿಸಿ. ಇವಾಗ ಬೇಕು ಹೊಡೆದು ನೀವೇ ತಾನೆ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ನೀನು ಮಾಡಿರುವಂತ ಕರ್ಮದ ಭೋಗವನ್ನ ನೀನೇ ಅನುಭವಿಸ್ಬೇಕಾಗ್ತದೆ. ಆಸೆಯನ್ನ ಚೇಂಜ್ ಮಾಡು, ಇಚ್ಛೆಯನ್ನ ಚೇಂಜ್ ಮಾಡು, ಕಾಮನೆಯನ್ನ ಚೇಂಜ್ ಮಾಡು, ಲಕ್ಷ್ಯವನ್ನ ಚೇಂಜ್ ಮಾಡು. ಏನು ಲಕ್ಷ್ಯ ಇರ್ಲಿ? ನಾನು ಈಶ್ವರನ ಶಕ್ತಿನ ಎಲ್ಲರಿಗೂ ತಲುಪಿಸ್ಬೇಕು. ಆ ಲಕ್ಷ್ಯವನ್ನ ಇಟ್ಕೋ, ಗುರಿಯನ್ನ ಇಟ್ಕೋ. ಆವಾಗ ಏನಾಗ್ತದೆ, ನಿನ್ನ ಅಕೌಂಟಲ್ಲಿ ಏನಾಗ್ತಾ ಹೋಗ್ತದೆ? ಅದೇ ಗುರಿ, ಅದೇ ಉದ್ದೇಶ, ಅದೇ ಸಂಸ್ಕಾರ, ಅದೇ ಭಾವ, ಅದೇ ಸಂಸ್ಕಾರ, ಅದೇ ಸ್ವಭಾವಗಳು ಬರ್ತಾ ಹೋಗ್ತವೆ. ಆವಾಗ ಕರ್ಮ ಭೋಗಗಳು ಒಳ್ಳೇದು ಬರ್ತಾವೆ. ನನ್ನ ವೈಯಕ್ತಿಕ ಜೀವನದಲ್ಲಿ ಈಶ್ವರ ಸೇವೆ ಮಾಡಬೇಕು ಹೇಳುವಂತ ಇಚ್ಛೆ ಇರೋದ್ರಿಂದ ಅದೇ ಸಂಸ್ಕಾರ, ಅದೇ ಯೋಚನೆ, ಅದೇ ಚಿಂತನೆ, ಹಗಲು ರಾತ್ರಿ ಅದೇ ನಡೀತಾ ಇರ್ತದೆ. ಒಳ್ಳೇದಾಗ್ತಾ ಇರ್ತದಲ್ವಾ? ಅದಕ್ಕಾಗಿ ಮಕ್ಕಳೇ, ಒಳ್ಳೇದನ್ನ ಸ್ಟಾಕ್ ಮಾಡ್ತಾ ಹೋಗಿ ನಿಮ್ಮ ಸಂಸ್ಕಾರದಲ್ಲಿ, ನಿಮ್ಮ ಜೀವನದಲ್ಲಿ. ಏನು ಸ್ಟಾಕ್ ಇದೆ ಅದನ್ನೇ ತಾನೇ ನಾನು ಅನುಭವಿಸ್ಬೇಕಾಗ್ತದೆ. ನಿಮ್ಮಲ್ಲಿ ಏನು ಫರ್ನಿಚರ್ ಇದೆ ಅದೇ ತಾನೇ ಇಟ್ಕೊಳ್ಬೇಕು, ನಾವು ಅದಲ್ಲೇ ಕುತ್ಕೊಳ್ಬೇಕು, ಅದನ್ನೇ ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಕರ್ಮ ಭೋಗ ಅಂದ್ರೆ ಪ್ರತಿದಿನ ನಾನು ಮಾಡಿರುವಂತ ಕರ್ಮದ ಫಲವನ್ನು ನಾನೇ ಭೋಗಿಸ್ಬೇಕಾಗ್ತದೆ. ಆದ್ಮೇಲೆ ಜೀವನ ಎಷ್ಟು ಆಶ್ಚರ್ಯಕರವಾಗಿದೆ, ಸುಂದರವಾಗಿದೆ ಗೊತ್ತಾ? ನಿಮ್ಮ ಮನೆಯಲ್ಲಿ ನೀವು ಪಲಾವನ್ನ ಮಾಡಿದಾಗ ಪಲಾವ್ ಚೆನ್ನಾಗಿದ್ರೆ ಏನಾಗ್ತದೆ ಹೇಳಿ ನೋಡೋಣ. ನಿಮ್ಮ ಮನೆ ಪಲಾವನ್ನ ಮಾಡಿದಿರಿ, ಪಲಾವ್ ಚೆನ್ನಾಗಿದೆ, ಏನಾಗ್ತದೆ? ಖುಷಿ ಆಗೋದಲ್ಲ, ನಿಮ್ಮ ಮನೆಯವರು ಮಕ್ಕಳು ತಿಂದು ಖಾಲಿ ಮಾಡಿಬಿಡ್ತಾರೆ, ನಿಮ್ಗೆ ಇದೆಯೋ ಇಲ್ಲ ನೋಡೋದಿಲ್ಲ. ಹೌದು ಅಲ್ವೋ? ಅದೇ ಪಲಾವ್ ಮಾಡ್ಬೇಕಾದ ಕಾರಣಾಂತರದಿಂದ ತಳ ಹಿಡಿದು ಬಿಡ್ತು. ಅವಾಗ ಏನಾಗ್ತದೆ? ನೀನೇ ತಾನೇ ಮಾಡಿದ್ದು, ನೀನೇ ತಿನ್ನು ಅಂತ ನಿಮ್ಗೆ ತಲೆ ಮೇಲೆ ಹಾಕ್ತಾರೋ ಆಗಲ್ವೋ? ತರಕಾರಿ ಹಾಳಾಯ್ತು, ಬಟಾಣೆ ಕಾಳು ಹಾರಾಯ್ತು, ಹಸಿ ಮೆಣಸಿನಕಾಯಿ ಹಾಳಾಯ್ತು, ನೀನ್ ತಾನೇ ತಳ ಹಿಡ್ಸಿರೋದು 3 ದಿನ ಇಟ್ಬಿಟ್ಟು ನೀನೇ ತಿನ್ನು ಅಂದ್ರೆ ಅದೇನರ್ಥ? ದುಃಖ ಬಂದ್ರೆ ನೀನ್ ಅನುಭವಿಸು, ಸುಖ ಆದ್ರೆ ನನಗೆ ಕೊಡುವಂತ ಇದು ಪ್ರಪಂಚದ ಲೆಕ್ಕಾಚಾರ. ಹೌದಾ? ಅದಕ್ಕಾಗಿ ಭಗವಂತ ಹೇಳ್ತಾರೆ, ಒಳ್ಳೇದನ್ನ ಮಾಡ್ಬಿಟ್ಟು ಯಾಕೆ ನಾವು ಬೇರೆಯವರಿಗೆ ಒಳ್ಳೇದನ್ನ ಮಾಡಬಾರ್ದು? ಬೇರೆಯವ್ರಿಗೆ ಒಳ್ಳೆ ಊಟವನ್ನು ಯಾಕೆ ತಿನ್ನಿಸಬಾರ್ದು? ಒಳ್ಳೇದನ್ನ ಜನ ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದಾರೆ ತಾನೆ. ಓಕೆ, ಜನರಿಗೆ ಒಳ್ಳೇದ್ ಬೇಕು ಕೆಟ್ಟದ್ ಬೇಕು ಹೇಳಿ ನೋಡೋಣ. ಜನರಿಗೆ ತಳ ಹಿಡ್ದಿರುವಂತದ್ದು ಪಲಾವ್ ಬೇಕು, ಚೆನ್ನಾಗಿರೋ ಪಲಾವ್ ಬೇಕು? ಚೆನ್ನಾಗಿರೋ ರುಚಿಕರವಾದ ಪಲಾವ್. ರುಚಿಕರವಾದಕ್ಕೆ ಕೊಟ್ಟೆ ಏನ್ ಮಾಡ್ತಾರೆ? ನಿಮ್ಗೆ ಇದೆಯೋ ಇಲ್ಲ ಅಂತ ನೋಡೋದಿಲ್ಲ. ಹೌದು ತಾನೆ? ಈಗ ಪ್ರಪಂಚದ ಜನರಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಬೇಕು, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಬೇಕು. ಶಾಂತಿ, ಸುಖ, ಆನಂದ ಅಷ್ಟೇ.
ಆನಂದ ನೆಮ್ಮದಿ. ನೀವೇನು ಕೊಡ್ತಾ ಇದ್ದೀರಿ? ದುಃಖ. ನೀವೇನು ಕೊಡ್ತಾ ಇದ್ದೀರಿ ಯೋಚನೆ ಮಾಡಿ. ಬಿಲ್ಡಿಂಗ್ ಬೇಕು, ಬಂಗಾರ ಬೇಕು, ಊರು ಸುತ್ತಬೇಕು, ದುಬೈ ನೋಡ್ಬೇಕು, ಉದಯ್ಪುರ್ ನೋಡ್ಬೇಕು, ಬಟ್ಟೆ ಬೇಕು, ಜಾಮೂನ್ ಬೇಕು. ಯಾರ ಮನಸ್ಸಿನಲ್ಲಿ ಬರ್ತಾ ಇದೆ? ನಮ್ಮ ಮನಸ್ಸಿನಲ್ಲೇ ಬರ್ತಾ ಇದೆ. ಎಂತದು? ಯಾರ ಮನಸ್ಸಲ್ಲಿ ಬರ್ತಾ ಇದೆ? ನನ್ನ ಮನಸ್ಸಿನಲ್ಲೇ ಬರ್ತಾ ಹಾ, ಇದೆ. ನನ್ನ ಮನಸ್ಸು. ನನ್ನನ್ನು ಸೇರಿಸ್ಬಿಡಿ ಅದರಲ್ಲಿ, ಆ ಗ್ರೂಪ್. ಸರಿನಾ? ಅವಾಗ ಯಾರು ಚೇಂಜ್ ಮಾಡ್ಕೊಳ್ಬೇಕು? ನಾನೇ ಆದ್ಮೇಲೆ ಬರೀ ಜ್ಞಾನ ಕೇಳ್ಬೇಡಿ, ಇದ್ರ ಬಗ್ಗೆ ಸ್ವಲ್ಪ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ. ನಾನು ಎಲ್ಲಿ ತಪ್ತಾ ಇದ್ದೇನೆ, ಎಲ್ಲಿ ಸರಿ ಮಾಡಬೇಕಾಗಿದೆ. ವೈಯಕ್ತಿಕವಾಗಿ ಏಕಾಂತದಲ್ಲಿ ಕೂತ್ಕೊಂಡು ಯೋಚನೆಯನ್ನ ಮಾಡಿ. ನನ್ನಲ್ಲಿ ಏನು ಬದಲಾವಣೆಯನ್ನ ಅಂತ ತರಬೇಕಾಗ್ತದೆ. ನನ್ನ ಈಶ್ವರಿ ಜೀವನದಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಅಂತಂದ್ರೆ ನಾನೆಲ್ಲೋ ತಪ್ತಾ ಇದ್ದೇನೆ. ಬರೀ ಜ್ಞಾನ ಕೇಳೋದ್ರಿಂದ ಏನೂ ಆಗೋದಿಲ್ಲ ಆತ್ಮೀಯರೇ. ಒಬ್ಬರೇ ಮನನ ಮಾಡಿ ಬಿಡಿ. ಕರ್ಮಾತೀತ ಅಂದ್ರೆ ಏನು ಗೊತ್ತಿಲ್ಲ, ಬಿಂದು ಅಂದ್ರೆ ಏನು ಗೊತ್ತಿಲ್ಲ, ಅಶ್ವರಿ ಅದು ಬಿಡಿ, ಅದು ಪಕ್ಕದಲ್ಲಿ ಇಟ್ಬಿಡೋಣ, ಅದು ಬೇಡ. ಎಟ್ಲೀಸ್ಟ್ ವೈಯಕ್ತಿಕ ದಿನನಿತ್ಯದ ಕರ್ಮದ ಬಗ್ಗೆ ಏನಾದ್ರು ನಾನು ಚಿಂತನೆಯನ್ನ ಮಾಡ್ಬೋದಲ್ವಾ? ಎಟ್ಲೀಸ್ಟ್ ನಿಮ್ಗೆ ಜ್ಞಾನ ಇದೆಯಲ್ಲ, ಶರೀರಕ್ಕೆ ಸಂಬಂಧಪಟ್ಟಂತ ಕಾಮನೆ ಬೇಕೋ ಬೇಡವೋ? ಬೇಕು. ಆ ಶರೀರಕ್ಕೆ ಸಂಬಂಧಪಟ್ಟಿದ್ಬೇಕು, ಆತ್ಮಕ್ಕೆ ಸಂಬಂಧಪಟ್ಟಿದ್ಬೇಕು, ಪರಮಾತ್ಮಕ್ಕೆ ಸಂಬಂಧಪಟ್ಟಿದ್ಬೇಕು, ಪತಿಗೆ ಸಂಬಂಧಪಟ್ಟಿದ್ಬೇಕು. ಪರಮಾತ್ಮ ಅಷ್ಟಾದ್ರೂ ಬುದ್ಧಿ ಇದೆಯಲ್ಲ, ಹೌದಾ? ಆ ಲೆವೆಲ್ಗಾದ್ರೂ ಬಂದಿದ್ದೀರಲ್ಲ. ಅದ್ರ ಕಾರ್ಯದಲ್ಲಿ ತರೋದು ಎಷ್ಟು ಹೊತ್ತು, ಎಷ್ಟು ಸಮಯ, ಎಷ್ಟು ತರ್ತಾ ಇದ್ದೀವಿ? ದಿನದಲ್ಲಿ ಪರಮಾತ್ಮನ ಆಹಾರವನ್ನು ಸ್ವೀಕಾರ ಮಾಡ್ಲಿಕ್ಕೆ ಪರಮಾತ್ಮನ ಮನೆಯಲ್ಲಿ, ಎಲ್ಲಿ ಸೆಂಟರ್ನಲ್ಲ, ಪರಮಧಾಮದಲ್ಲಿ ಎಷ್ಟು ಸಮಯ ಇರ್ತೀರಿ? ಭಗವಂತನ ಜೊತೆಗೆ ಎಷ್ಟು ಸಂಭಾಷಣೆ ಮಾಡ್ತಿದ್ದೀರಾ? ಅವನ ಆಸ್ತಿಯನ್ನು ಎಷ್ಟು ತರ್ತಾ ಇದ್ದೀರಾ? ಎಷ್ಟು ದಾನ ಮಾಡ್ತಿದ್ದೀರಾ? ಬೇರೆಯವರು ಕೊಡ್ತಾ ಇದ್ದೀರಾ? ಸ್ಟಾಕ್ ಮಾಡ್ಕೊಳ್ತಿದ್ದೀರಾ? ವ್ಯಾಪಾರ ಮಾಡ್ತಿದ್ದೀರಿ, ವ್ಯವಹಾರ ಮಾಡ್ತಿದ್ದೀರಿ? ಇಲ್ಲ ಅನ್ನೋರು ಇದನ್ನು ಮಾಡ್ತಾ ಇಲ್ಲ. ಏನ್ ಮಾಡ್ತಿದ್ದೀರಿ ಮತ್ತೆ? ನಮ್ಮ ತವರು ಮನೇಲಿ 1 ಎಕರೆ ಜಮೀನ್ ಇದೆಯಂತೆ, ಅದಕ್ಕೆ ಕೋರ್ಟ್ ಕೇಸ್ ಹಾಕೊಂಡು ಕೂತ್ಕೊಂಡಿದ್ದೀವಿ. ಇದು ನಮ್ಮ ಮನೋಸ್ಥಿತಿ. ಕೋರ್ಟ್ ಕೇಸ್ ಹಾಕೊಂಡು ಸುಮ್ಮನೆ ಇರೋದಿಲ್ಲ. ಭಗವಂತದ ಹೋಗ್ಬಿಟ್ಟು, ಭಗವಂತ ಈ ಕೋರ್ಟ್ಗೆ ಸರಿ ಮಾಡ್ಕೊಡು, ಸರಿ ಮಾಡ್ಕೊಡು. ಇವ್ರು ಅಮೃತ ವೇಳೆ ಪೂರ್ತಿ ಸರಿ ಮಾಡ್ಕೊಂಡು ಹೇಳೋದಲ್ಲೇ ಮುಗೀತು ವರ್ಷಾನುಗಟ್ಲೆ. ಇದು ನಮ್ಮ ಮನೋಸ್ಥಿತಿ ಆತ್ಮೀಯರೇ. ಬಾಯಲ್ಲ ಮಾತ್ರ ವಿಶ್ವ ಕಲ್ಯಾಣ ಅಂತ ಹೇಳೋದು, ಸರ್ವಶಕ್ತಿವಾನ ಅಂತ ಹೇಳೋದು. ಬಾಯಲ್ಲೇ ಎಂಟ್ರಿ ಆಗಿದ್ದಿರ್ತದೆ. ಸತ್ಯತೆನ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು. ಭಗವಂತ 1 ಕೋಟಿ ರೂಪಾಯಿದು ಆಸ್ತಿ ಇದೆ, ನನ್ನ ಹೆಸರಿಗೆ ಮಾಡ್ಕೊಟ್ಬಿಟ್ಟು ನಿನಗೆ 2,000 ರೂಪಾಯಿದು ಗುರುವಾರ ಭೋಗ ಇಡ್ತೇನೆ. ಇದು ಬಾಬಾ ಜೊತೆ ನಾ ಮಾಡುವಂತ ವ್ಯವಹಾರ. ಇದು 1 ಕೋಟಿ ಕೊಟ್ರೆ 2,000 ರೂಪಾಯಿ. ಆ 1 ಕೋಟಿ ಮನಸ್ಸಿಗೆ ಬಂದ್ಬಿಟ್ಟು ಎಲ್ಲಾ ಕಡೆ ಕೋಟಿ ಬರ್ತಾನೆ ಇರ್ತಾರೆ. ಮನಸ್ಸಲ್ಲಿ ಕೋಟಿ ಇದೆ, ಏನು ಮಾಡ್ಲಿ, ಕೋಟಿ ಇದೆ, ಏನು ಮಾಡ್ಲಿ, ಕೋಟಿ ಇದೆ, ಏನು ಮಾಡ್ಲಿ. ಇದು ಜೀವನ ಬಂಧನನೋ ಜೀವನ ಮುಕ್ತಿನೋ? ಜೀವನ ಬಂಧನ. ಹಾ, ಹೌದು ತಾನೇ. ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿಂದ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳು, ಆಸೆಗಳು, ಆಕಾಂಕ್ಷೆಗಳು ಇವೆಲ್ಲ ಬಂಧನ ಆದ್ಮೇಲೆ ಯಾಕೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ? ಇದೆಲ್ಲ ಭಗವಂತನಿಗೆ ಒಪ್ಸಿ. ಬಾಯಲ್ಲಿ ಹೇಳುದು ತುಂಬಾ ಸಹಜ. ಎಲ್ಲಿಯವರೆಗೆ ಕಾರ್ಯದಲ್ಲಿ ತರೋದಿಲ್ವೋ ಅಲ್ಲಿವರೆಗೆ ಯೋಗ ಅನುಭೂತಿ ನಿಮ್ಗೆ ಆಗೋದಿಲ್ಲ. ಭಗವಂತ ನಿಮ್ಮನ್ನ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಆಂತರಿಕವಾಗಿ ಖುಷಿ ಅನುಭವ ಆಗೋದಿಲ್ಲ ಆದ್ಮೇಲೆ. ಇನ್ನು ಮೇಲೆ ಸ್ಥೂಲವಾಗಿ ಮಾಡ್ಕೊಂಡು ಹೋಗೋದಲ್ಲ. ಬಾಬಾ ಹೇಳ್ತಾರೆ, ಸೂಕ್ಷ್ಮವಾಗಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅಲ್ವಾ? ಅದೃಷ್ಟ ಅಂತ ಹೇಳ್ತಾರೆ. ಅವರು ಪ್ರಯತ್ನ ಮಾಡಿದ್ರು, ನಾವು ಪ್ರಯತ್ನ ಮಾಡಿದ್ವಿ, ಆದ್ರೆ ಜೀವನದಲ್ಲಿ ಏನ್ ಬೇಕಾದ್ರು ಅದೃಷ್ಟ ಬೇಕ್ರಿ ಅಂತ ಹೇಳ್ತಾರೆ. ಏನ್ ಬೇಕಂತೆ? ಹಂಗಂದ್ರೇನು? ಅದೃಷ್ಟ ಅಂದ್ರೇನು? ಭಾಗ್ಯ. ಭಾಗ್ಯ ಬೇರೆ, ಅದೃಷ್ಟ ಬೇರೆ. ಹಾ, ಭಾಗ್ಯ ಅಂತಂದ್ರೆ ನೀವು ಈಶ್ವರೀಯ ಕಾರ್ಯವನ್ನ ಮಾಡ್ಬಿಟ್ಟು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಮಾಡಿದದು ಭಾಗ್ಯ. ಭಾಗ್ಯ, ಸೌಭಾಗ್ಯ, ಪದಂ ಭಾಗ್ಯಶಾಲಿ. ಭಾಗ್ಯ ಅಂತಂದ್ರೆ ಏನು? ನೀವು ಒಳ್ಳೆ ಕರ್ಮವನ್ನ ಮಾಡ್ಬಿಟ್ಟು ನಿಮ್ಮ ಅಕೌಂಟ್ ಜಮಾ ಮಾಡ್ಕೊಂಡು ಅದು ಭಾಗ್ಯ. ಭಾಗ್ಯನು ತನ್ನಿಂದಾನೇ ಬರೋದಿಲ್ಲ. ಪುರುಷಾರ್ಥ ಮಾಡಿದ ಮಾತು ಬರುತ್ತೆ. ಧಾಮದಲ್ಲಿ ಯಾವುದು ಫ್ರೀ ಬರೋದಿಲ್ಲ, ಗೊತ್ತಿರಲಿ. ಅದೃಷ್ಟ ಅಂತಂದ್ರೆ ಏನು? ಅದೃಷ್ಟ, ದೃಷ್ಟಿ ಅಂತಂದ್ರೆ ಏನು? ಕಣ್ಣಿಗೆ ಕಾಣೋದು. ಅದೃಷ್ಟ ಅಂತಂದ್ರೆ ಕಾಣದೇ ಇರುವಂತದ್ದು ಅಲ್ವಾ? ಎಲ್ಲರೂ ಕಾಂಪಿಟೇಷನ್ ಅಲ್ಲಿ ಇದ್ರು ಕೂಡ ಇವರಿಗೆ ಯಾಕೆ ಪೋಸ್ಟ್ ಸಿಕ್ತು ಅಂತಂದ್ರೆ, ಅವನು ಸ್ಥೂಲವಾಗಿ ಹಣ ಕೊಟ್ಟಿದ್ದಾನೆ, ಸ್ಥೂಲವಾಗಿ ಮಾರ್ಕ್ಸ್ ಹೆಚ್ಚಿಗೆ ಸಿಕ್ಕಿದೆ,
ಅದು ಇವನಿಗೆ ಯಾಕೆ ಸಿಕ್ತು ಅಂತಂದ್ರೆ ಆ ಆತ್ಮನಲ್ಲಿ ನಿರಾಕಾರವಾಗಿರುವಂತ ಕಣ್ಣಿಗೆ ಕಾಣದೇ ಇರುವಂತ ಯಾವುದೋ ಒಂದರಲ್ಲಿ ಜಮದ ಖಾತೆ ಇದೆ, ಅದೃಷ್ಟ ನಿರಾಕಾರ ರೂಪದಲ್ಲಿ ಸ್ಟಾಕ್ ಇದೆ. ಆ ಅದೃಷ್ಟವಾಗಿರುವಂತ ಅಗೋಚರವಾಗಿರುವಂತ ಶಕ್ತಿ ಅವನಿಗೆ ಆ ಪೋಸ್ಟ್ ಪೊಸಿಷನ್ಗೆ ಬರ್ಲಿಕ್ಕೆ ಸಹಯೋಗವನ್ನ ಕೊಟ್ಟಿದೆ. ಆದ್ಮೇಲೆ ಹೀಗೆ ಹೇಳಿ, ನಿಜವಾದಂತ ಜೀವನದ ಅನುಭವಕ್ಕೆ ಬಂಗಾರ, ಹಣ, ಅಂತಸ್ತು, ಅಧಿಕಾರ, ವ್ಯಕ್ತಿಗಳು ಕಾರಣನೋ, ಅದೃಷ್ಟ ಕಣ್ಣಿಗೆ ಕಾಣದೇ ಇರುವಂತ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಕಾರಣನೋ? ಕಣ್ಣಿಗೆ ಕಾಣದಂತ ಶಾಂತಿ ಸುಖ ನೆಮ್ಮದಿನೇ ಕಾರಣ ಅಲ್ವಾ? ಹಾಗಿದ್ರೆ ನಾವು ದೃಷ್ಟಿ ಕಡೆ ಗಮನ ಕೊಡ್ಬೇಕು, ಅದೃಷ್ಟದ ಕಡೆ ಗಮನ ಕೊಡ್ಬೇಕು? ದೃಷ್ಟಿ ಅದೃಷ್ಟ ಅದೃಷ್ಟ ಅದು ನನಗೆ ಮಾತ್ರ ಕಾಣ್ತದೆ, ಅದೃಷ್ಟ ನನಗೆ ಮಾತ್ರ ಕಾಣ್ತಾ ಇರ್ತದೆ, ಅನುಭವ ಆಗ್ತಾ ಇರ್ತದೆ, ಒಟ್ಟು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ನಿಮ್ಗೆ ಎಷ್ಟು ಪರ್ಸೆಂಟೇಜ್ ನೋವು ಬಂತು ಅಂತ ನನಗೆ ಕಾಣ್ತಾ, ಎಷ್ಟು kg ಇದೆ, ಎಷ್ಟು ದೊಡ್ಡದಿದೆ, ಎಷ್ಟು ತೂಕ ಇದೆ, ಯಾವ ಕಲರ್ ಇದೆ, ನನಗೆ ಗೊತ್ತಾಗತ್ತಾ? ಇಲ್ಲ ಗೊತ್ತಾಗತ್ತಾ? ಇಲ್ಲ. ಡಾಕ್ಟ್ರಿಗೆ ಗೊತ್ತಾಗತ್ತಾ? ಇಲ್ಲ ನರ್ಸ್ಗೆ ಗೊತ್ತಾಗತ್ತಾ? ಇಲ್ಲ. ಅಮ್ಮನಿಗೆ ಗೊತ್ತಾಗತ್ತಾ? ಇಲ್ಲ ಯಾರಿಗೆ ಗೊತ್ತಾಗತ್ತೆ? ಅನುಭವಿಸ್ತವ್ರು ಮಾತ್ರ. ಅರ್ಥ ಆಯ್ತಾ? ಅದಕ್ಕಾಗಿ ಆದ್ಮೇಲೆ ಈಗ ಯೋಚನೆ ಮಾಡಿ, ನಾನು ಯಾವ್ದನ್ನು ಅನುಭವಿಸ್ಬೇಕು, ಒಳ್ಳೇದನ್ನು ಕೆಟ್ಟದನ್ನು? ಒಳ್ಳೇದನ್ನ ಒಳ್ಳೆ ಬೇರೆ ಒಳ್ಳೇದನ್ನೇ ಬೇರೆಯವ್ರು ಯಾವ್ದನ್ನು ಅನುಭವಿಸ್ಬೇಕು? ಬೇರೆಯವರು ಒಳ್ಳೆಯದನ್ನೇ ಅನ್ಭವಿಸ್ತಾರೆ. ಒಳ್ಳೇದನ್ನ ಅನ್ಭವಿಸ್ ಅವಾಗ ಅವ್ರಿಗೆ ಒಳ್ಳೇದನ್ನು ಯಾರು ಕೊಡ್ಬೇಕು? ನಾವೇ ಅನ್ಭವಿಸ್ತಾರೆ, ಒಳ್ಳೇದನ್ನ ಕೊಡ್ಬೇಕು. ಆಮೇಲೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಪತಿಗೆ ಹೊಸ ಹೊಸ ರುಚಿ ತಿನ್ಸ್ಬೇಕು, ಒಳ್ಳೆ ಬಟ್ಟೆ ಹಾಕ್ಸ್ಬೇಕು, ಒಳ್ಳೆ ಬಂಗಾರ ಹಾಕ್ಬೇಕು. ಇಚ್ಛೆ ಇದೆಯೋ ಇಲ್ವೋ? ಇಲ್ಲ ಈಗಿಲ್ಲ ಇಲ್ಲ ಇಲ್ಲ ಇದೆಯೋ ಇಲ್ವೋ? ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ಅವ್ರಿಗೆ ತಿನ್ನಿಸ್ಬೇಕು. ಅದೇ ರೀತಿ ಯೋಗದ ಬೇರೆ ಬೇರೆ ಅನುಭವವನ್ನು ತಿನ್ನಿಸ್ಬೇಕು ಅಂತ ಯಾಕೆ ಇಷ್ಟ ಬರೋದಿಲ್ಲ? ಯಾಕೆ ಅಡಿಗೆ ಮಾಡೋದಿಲ್ಲ? ಯಾಕೆ ಸಾಧನೆ ಮಾಡೋದಿಲ್ಲ? ಯಾಕೆ ತಪಸ್ ಮಾಡೋದಿಲ್ಲ? ಮನೇಲಿ ಮಕ್ಕಳ ಬಂದಾಗ, ಪತಿ ಬಂದಾಗ ಇದನ್ನೆಲ್ಲ ಅನುಭವಿಸ್ಬೇಕು ಅಂತ ವೈಬ್ರೇಷನ್ ಯಾಕೆ ಕ್ರಿಯೇಷನ್ ಮಾಡೋದಿಲ್ಲ? ಅದ್ರ ಬಗ್ಗೆ ಚಿಂತನೆ ಮಂಥನ ಯಾಕೆ ಮಾಡೋದಿಲ್ಲ? ಯೂಟ್ಯೂಬ್ ನೋಡ್ತೀರಿ, ಗೂಗಲ್ ನೋಡ್ತೀರಿ, ಪುಸ್ತಕ ನೋಡ್ತೀರಿ, ಅಲ್ಲೋಗಿ ಇಲ್ಲೋಗಿ ಮಕ್ಕಳಿಗೆ ಅಲ್ಲಿಂದ ಇಲ್ಲಿಂದ ಹಣ್ಣು, ಊಟ, ತಿಂಡಿ ಏನೇನೋ ತಂದ್ಬಿಟ್ಟು ತಿನ್ನಿಸ್ತೀರಲ್ಲ ಶರೀರಕ್ಕೆ. ಆತ್ಮಕ್ಕೆ ತಿನ್ನಿಸ್ಬೇಕು ಹೇಳುವಂತ ಮನೋಭಾವ ಯಾಕೆ ಬರೋದಿಲ್ಲ? ಇದನ್ನು ಕೂಡ ಮಾಡಿ. ಅಂದ್ರೆ ನೀವೇನು ಕರ್ಮವನ್ನ ಮಾಡ್ತೀರೋ ಅದು ಕರ್ಮದ ಫಲವಾಗಿ ನಿಮ್ಮ ಅಕೌಂಟ್ ಅಲ್ಲಿ ಬರ್ತದೆ, ಅದನ್ನೇ ನೀವು ಭೋಗಿಸಬೇಕಾಗ್ತದೆ. ಮಾಡಿದ್ದುಣ್ಣು ಮಹಾರಾಜ ಮಹಾರಾಜ ಅಲ್ವಾ? ಅಂದ್ಮೇಲೆ ನಾವ್ ಯಾವ್ದನ್ನ ಭೋಗಿಸೋಣ ಆತ್ಮೀಯರೇ? ಒಳ್ಳೇದನ್ನು ಕೆಟ್ಟದನ್ನು? ಒಳ್ಳೆಯದನ್ನ ಒಳ್ಳೆ ಒಳ್ಳೇದನ್ನ ಭೋಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಳ್ಳೆಯದನ್ನೇ ಮಾಡ್ಬೇಕು. ಈಶ್ವರನ್ ಒಂದು ದಿವಸ ನೀವು ತುಪ್ಪ ತಿಂದಿದ್ದೀರಿ ಅಂತ ತಿಳ್ಕೊಳ್ಳಿ. ಏನ್ ತಿಂದಿದ್ದೀರಿ? ತುಪ್ಪ ತುಪ್ಪ ತೇಗ ಬಂದಾಗ ಯಾವ್ದ್ರ ವಾಸನೆ ಬರ್ತದೆ? ತುಪ್ಪದ ವಾಸನೆ. ಒಂದ್ ದಿವಸ ಹಾಳಾಗಿರೋ ಸಾಂಬಾರ್ ತಿಂದಿದ್ದೀರಾ ಅಂತ ತಿಳ್ಕೊಳ್ಳಿ. ತೇಗ ಬಂದ ಏನು ಬರ್ತದೆ? ಹಾಳಾಗಿರೋದು ವಾಸನೆ ಬರ್ತದೆ. ಅಲ್ವಾ? ಏನ್ ತಿಂದಿರ್ತದೆ ಅದೇ ತಾನೇ ರಿಟರ್ನಿಗೆ ಬರ್ತದೆ. ಹಾಗೆ ಇಲ್ಲೂ ಭಗವಂತ ಹೇಳ್ತಾರೆ, ಆತ್ಮದಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ, ಒಳ್ಳೊಳ್ಳೆ ವಿಚಾರಗಳನ್ನ, ಅನುಭವಗಳನ್ನ ಅದ್ರಲ್ಲಿ ಹಾಕಿ ನೀವು ಅಬ್ಸರ್ವೇಷನ್ ಮಾಡಿ. ಬಾಬನ ಮಗು ಆಗಿ ಈಶ್ವರಿ ಸೇವೆ ಮಾಡ್ತಾ ಇರಿ, ಸದಾಕಾಲ ಅದ್ರ ಚಿಂತನೆ ಮಾಡ್ತಾ ಹೋಗಿ, ಎಷ್ಟು ಮನಸ್ಸು ಖುಷಿಯಾಗಿರ್ತದೆ. ಹೌದೋ ಅಲ್ವೋ? ಹೌದಲ್ಲ. ಅವ ಕರ್ಮ ಭೋಗ. ಒಳ್ಳೇದನ್ನ ಭೋಗಿಸೋಣ, ಈಶ್ವರಿ ಕಾರ್ಯವನ್ನ ಮಾಡೋಣ. ಯಾಕೆ ಅವರನ್ನ ನಿಂದನೆ ಮಾಡಿ, ಇವರನ್ನ ನಿಂದನೆ ಮಾಡಿ ಯಾಕೆ ಟೆನ್ಷನ್ ತಗೊಳ್ಬೇಕು? ಅದಕ್ಕಾಗಿ ಮಗು ಚೆಕ್ ಮಾಡು, ಒಂದು ದಿನದಲ್ಲಿ ನೀನು ಯಾವುದನ್ನ ಭೋಗಿಸ್ತಾ ಇದ್ದೀಯಾ? ಎಷ್ಟು ಮಜಾ ಗೊತ್ತಾ? ಹೊಟ್ಟೆ ನೋವಿದ್ರೂ ಕೂಡ ಹಣ ಸಂಪಾದನೆ ಓಡ್ತೀವಿ, ಮಕ್ಕಳ ಮದುವೆಗಂತ ಓಡ್ತೀವಿ, ಮನೆ ಕಟ್ಟಬೇಕು ಅಂತ ಓಡ್ತೀವಿ, ವಿಶ್ವ ಕಲ್ಯಾಣ ಮಾಡ್ಬೇಕು ಅಂತ ಯಾಕೆ ಓಡೋದಿಲ್ಲ? ಸ್ವಲ್ಪ ಚಿಂತನೆಯನ್ನ ಮಾಡಿ, ವೈಯಕ್ತಿಕವಾಗಿ ಚಿಂತನೆಯನ್ನ ಮಾಡಿ, ಎಕ್ಸಾಕ್ಟ್ ಅಂಡ್ ಎಕ್ಯುರೇಟ್ ಆಗಿ ಎದುರುಗಡೆಗೆ ತಂದುಬಿಟ್ಟು ಚಿಂತನೆಯನ್ನ ಮಾಡಿ. ಈಶ್ವರಿ ಕಾರ್ಯಕ್ಕೆ ಬಂದಾಗ ನನಗೆ ಎಷ್ಟು ಸೀರಿಯಸ್ನೆಸ್ ಇದೆ, ಸ್ಥೂಲ ಕಾರ್ಯಕ್ಕೆ ಎಷ್ಟು ಸೀರಿಯಸ್ನೆಸ್ ಇದೆ, ರಾತ್ರಿ ಹಗಲು ಎಷ್ಟು ಓಡಾಡ್ತಿರ್ತೇನೆ ನಾನು, ಅದಕ್ಕೆ ಎಷ್ಟು ಸಮಯವನ್ನ ಸಂಕಲ್ಪವನ್ನ ಕೊಡ್ತಾ ಇದ್ದೇನೆ. ಅದೇ ರೀತಿ ನಿರಾಕಾರ ಸಂಪಾದನೆ, ನಿರಾಕಾರ ಶಕ್ತಿ, ನಿರಾಕಾರ ದಾನ, ನಿರಾಕಾರ ಪುಣ್ಯ ಸಾಧನೆ ಮಾಡೋದಲ್ಲಿ, ಪಡ್ಕೊಳ್ಳೋದಲ್ಲಿ, ಅನುಭವಿಸೋದಲ್ಲಿ. ಆದ್ಮೇಲೆ ಸತ್ಯ ಹೇಳಿ, ಬ್ರಹ್ಮ ಭೋಜನ ತಿನ್ನಬೇಕಾದ್ರೆ ನಿಮ್ಗೆ ತುಂಬಾ ಇಷ್ಟ ಯಾವುದು? ಸಿಹಿನೋ, ಉಪ್ಪೋ, ಹುಳಿನೋ, ಖಾರನೋ? ಸಿಹಿ ಬ್ರಹ್ಮ ಭೋಜನ ತಿಂತಾ ಇದ್ರೆ ನಿಮ್ಗೆ ತುಂಬಾ ಇಷ್ಟ ಯಾವುದು? ಸಿಹಿ ಅಲ್ವಾ? ಆ ಸಿಹಿ ಅನ್ನ. ಅಲ್ವಾ?
ಬಾಬಾ ಹೇಳ್ತಾರೆ ಸಿಹಿ ಎಲ್ಲ ತಂದೆ ನೆನಪು. ಯಾವುದು ತಂದೆ ಸಿಹಿ ಅಂತ ಯಾಕೆ ಹೇಳ್ತಿದ್ರೆ ನೀವು ಸಿಹಿ ಕಡೆ ಗಮನ ಕೊಟ್ಟಿದ್ರೆ ಹೊರತು ಬಾಬನ ಕಡೆ ನೆನಪೇ ಗಮನನೇ ಕೊಟ್ಟಿಲ್ವಲ್ಲ. ಅಮ್ಮ ಊಟ ಕೊಟ್ಟಾಗ ತುಂಬಾ ಇಷ್ಟ ಆಗೋದು ಯಾವುದು? ಅಮ್ಮನ್ನೇ ಅಮ್ಮನ ತಂದೆ ತಾಯಿ ಅಮ್ಮ ಪ್ರೀತಿ. ಪ್ರೀತಿ ಅಲ್ವಾ? ಹೌದು. ಹಾಗೆ ಬ್ರಹ್ಮಭೋಜನ ತಿನ್ಬೇಕಾದ್ರೆ ಭಗವಂತ ಕೊಟ್ಟಿದ್ದಾರೆ ಅಂತ ಭಗವಂತ ಥ್ಯಾಂಕ್ ಯು ಅಂತ ಹೇಳ್ತಾ ಯಾಕೆ ನಾವು ಊಟ ಮಾಡೋದಿಲ್ಲ? ಆ ಪ್ರೀತಿ ಕಡೆ ಯಾಕೆ ಗಮನವನ್ನ ಕೊಡೋದಿಲ್ಲ? ಇದು ನಾವು ಮಾಡ್ತಾ ಇರುವಂತದ್ದು ತಪ್ಪು. ಆದ್ಮೇಲೆ ಈಗ ಹೇಳಿ, ನನಗೆ ಎರಡೂ ಅವಕಾಶ ಇದೆಯಲ್ವಾ? ದುಃಖದ ಜೊತೆ ಜೋಡಣೆ ಮಾಡ್ಬಿಟ್ಟು ಅದನ್ನು ಭೋಗಿಸಬಹುದು, ಸುಖವನ್ನು ಜೋಡಿಸ್ಬಿಟ್ಟು ಅದನ್ನು ಭೋಗಿಸಬಹುದು. ಎರಡು ಯಾರ ಕೈಲಿದೆ? ನಮ್ ನಮ್ಮ ಕೈಲಿ. ಕೈಯಲ್ಲೇ ಇದೆ. ಮೊನ್ನೆ ಬೆಂಗಳೂರಿಗೆ ಹೋದಾಗ ನನಗೆ ಜ್ವರ ಬಂದಿತ್ತು. ಓ ಕರ್ಮ ಭೋಗ, ನನಗೆ ಜ್ವರ ಬಂದಿದೆ ಅಂತ ನಾನು ಆರಾಮ ಮಲ್ಕೊಂಡ್ಬಿಡ್ಬೋದಿತ್ತಲ್ವಾ? ಅದನ್ನ ಮಾಡಿಲ್ವಲ್ಲ. ಮಾತೆ ತಗೊಂಡಿದ್ದು, ಸೇವೆ ಮಾಡಿದ್ದು. ಆವಾಗ ನನ್ನ ಕರ್ಮ ಭೋಗನೂ ಕ್ಲಿಯರ್ ಆಯ್ತು. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಮನೆಯಲ್ಲಿ. ಜ್ವರ ಬಂದಿದೆ ಅಂತ ಹೇಳಿದ್ರೆ ಜ್ವರ ಬಂದ್ಬಿಟ್ಟು ಸುಸ್ತಾಗ್ಬಿಟ್ಟು ಮಲ್ಕೊಂಡೇ ಬಿಡ್ತೀರ ನಾವು. ಕೆಲಸ ಇದೆ ಅಂತ ಹೇಳ್ಬಿಟ್ಟು ಗಮನ ಕೊಟ್ಟು ಕೆಲಸ ಆಗ್ತಾನೆ ಇರ್ತದೆ. ಆ ಕೆಲಸದ ಪ್ರೊಸೆಸ್ ಅಲ್ಲಿ ಜ್ವರದ ಭೋಗ ಏನಾಗ್ಬಿಡ್ತದೆ? ಕ್ಲಿಯರ್ ಆಗ್ಬಿಡ್ತದೆ. ಆಗ್ತದೋ ಆಗಲ್ವೋ? ಆಗ್ತೈತೆ. ಅದೇ ರೀತಿ ಈ ಕರ್ಮ ಭೋಗವನ್ನು ಕೂಡ ಕರ್ಮದ ಸೇವೆಯಲ್ಲಿ, ಕರ್ಮ ಸಂಬಂಧದಲ್ಲಿ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಆತ್ಮೀಯರೇ. ಸಾಧ್ಯ ಇದೆ ಇಲ್ವೋ? ಇದೆ ಅದೇ ಇದೆ. ನಾನು ನಾಳೆ ಚರ್ಚೆ ಮಾಡ. ಓಕೆ, ಕರ್ಮ ಭೋಗ ಅಂತದ ಒಂದು ಗಮನ ಇಲ್ಲಿ. ನನ್ನಲ್ಲಿ ಒಳ್ಳೆ ಕರ್ಮನೂ ಮಾಡ್ಬೋದು, ಕೆಟ್ಟ ಕರ್ಮನೂ ಮಾಡ್ಬೋದು. ನನ್ನಲ್ಲಿ ಒಳ್ಳೆ ಕರ್ಮವನ್ನು ನಾನು ಭೋಗಿಸಬಹುದು, ಕೆಟ್ಟದನ್ನು ಭೋಗಿಸಬಹುದು. ಓಕೆ, ಊಟ ಮಾಡಬೇಕಾದ ನನ್ನ ಪತಿ ಸರಿ ಇಲ್ಲ ಅಂತಾನು ಭೋಗಿಸ್ಬೋದು. ನಿರಾಕಾರ ಪತಿ ಜೊತೆ ಗಮನ ಇಟ್ಬಿಟ್ಟು ಸುಖವನ್ನು ಭೋಗಿಸ್ಬೋದು. ಆಯ್ಕೆ ಯಾರಲ್ಲಿ? ನನ್ನಲ್ಲೇ. ನಿಮ್ಮ ಎದುರುಗಡೆ ಟಿವಿನೂ ಇದೆ, ಕೈಲಿ ಮೊಬೈಲು ಕೂಡ ಇದೆ, ಪಕ್ಕದಲ್ಲಿ ಮಕ್ಕಳು ಇದ್ದಾರೆ, ಓಕೆ, ಜೊತೆಲಿ ಭಗವಂತನೂ ಇದ್ದಾರೆ. ಎಲ್ಲಿ ನಾನು ಗಮನವನ್ನ ಕೊಡ್ತೀನೋ ಅದನ್ನೇ ತಾನೇ ಭೋಗಿಸ್ತೇನೆ ನಾನು. ಈಗ ಯಾವ್ದನ್ನು ಭೋಗಿಸ್ಬೇಕು? ಒಳ್ಳೇದನ್ನೇ ಯಾವ್ದು ಒಳ್ಳೇದು? ಭಗವಂತನ ಅಲ್ಲಿ ಭಗವಂತನ ಜೊತೆಲಿ ಇಟ್ಕೊಳ್ಳೋದು ಮಾತ್ರ ಒಳ್ಳೇದು ಅಲ್ವಾ? ಅದಕ್ಕಾಗಿ ಸದಾ ಕಾಲ ಎಲ್ಲೇ ಇರಿ, ಹೇಗೆ ಇರಿ, ಭಗವಂತನ ಜೊತೆಲಿ ಇಟ್ಕೊಂಡಾಗ ಅಪಕಾರಿಗಳನ್ನು ಉಪಕಾರವನ್ನಾಗಿ ಮಾಡ್ತಾರೆ ಬಾಬಾ. ಕರ್ಮ ಭೋಗವನ್ನು ಕೂಡ ಕರ್ಮ ಸಂಬಂಧದಲ್ಲಿ ತಂದು ಬಿಡ್ತಾರೆ ಬಾಬಾ. ಓಕೆ, ಒಂದು ಸತ್ಯ ಹೇಳಿ, ನೀವೆಲ್ಲ ನನ್ನ ಎದುರುಗಡೆಗೆ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ ಹೇಳಿ ನೋಡೋಣ? ಒಳ್ಳೆ ತಿಳ್ಕೊಳಕ್ಕೆ ಅಲ್ಲ, ನಮ್ ಜೊತೆ ಕರ್ಮದ ಲೆಕ್ಕಾಚಾರ ಇದೆ, ಅದಕ್ಕೆ ಈಗ ಬಂದಿದ್ದೀರಿ. ಅದು ಒಳ್ಳೇದು ಲೆಕ್ಕಾಚಾರ ಇದು, ಕೆಟ್ಟ ಲೆಕ್ಕಾಚಾರ ಇದು ಹೇಳಿ ನೋಡೋಣ? ಒಳ್ಳೆ ಒಳ್ಳೆ ಲೆಕ್ಕ. ಲೆಕ್ಕ. ಇಲ್ಲ, ಇರೋದು ಕೆಟ್ಟ ಲೆಕ್ಕಾಚಾರನೇ. ಒಳ್ಳೇದು ಕೊಡೋದ್ರಿಂದ ಏನಾಗ್ತಾ ಇದೆ? ಸೆಟ್ಲ್ ಆಗ್ತಾ ಇದೆ. ಹಾ, ಸರಿ. ಇರೋದು 63 ಜನ್ಮದ ಕೆಟ್ಟ ಲೆಕ್ಕಾಚಾರನೇ. ಆದರೆ ಒಳ್ಳೇದು ಕೊಡ್ತಾ ಇರುವಂತ ಕಾರಣದಿಂದ ಆತ್ಮೀಯರೇ ಇವತ್ತೇನಾಗ್ತಾ ಇದೆ, ನಾವು ಸಂಪದ ತುಂಬಾ ಚೆನ್ನಾಗಿ ಕನ್ವರ್ಷನ್ ಮಾಡಿದ್ವಿ. ಓಕೆ, ಇನ್ನೊಂದು ಹೇಳ್ತೇನೆ ಕೇಳಿ. ಅದೇ ರೀತಿ ಲೌಕಿಕ ಸಂಬಂಧದಲ್ಲೂ ಕೂಡ ಲೆಕ್ಕಾಚಾರಗಳಿರ್ತಾವೆ. ನೀವು ಮದುವೆ ಮಾಡ್ಬಿಟ್ಟು ನೆಂಟರುಗಳನ್ನೆಲ್ಲ ಮನೆ ಕಳಿಸ್ಬಿಟ್ಟು ಉಡುಗೊರೆ ಕೊಟ್ಬಿಟ್ಟು ಹೊಟ್ಟೆ ತುಂಬಾ ಊಟ ತಿನ್ಬಿಟ್ಟು ಕಳಿಸ್ತೀರಾ. ಅವಾಗ ಲೆಕ್ಕಾಚಾರ ಕ್ಲಿಯರ್ ಆಗ್ತದೋ ಜಾಸ್ತಿ ಆಗ್ತದೋ? ಕ್ಲಿಯರ್ ಆಯ್ತು. ಆ ಜಾಸ್ತಿ ಆಗುತ್ತೆ. ಬೈಕೊಂಡು ಹೋಗ್ತಾ ಊಟ ಸರಿ ಇಲ್ಲ ಅಂತ. ಆ ಊಟವನ್ನ ಕೊಟ್ಟಾಗ ಅವ್ರ ಆರೋಗ್ಯ ಹಾಳಾಗ್ಬಿಟ್ಟು ಇಂಥವ್ರ ಮನೆ ಮದುವೆಗೆ ಹೋಗಿದ್ದೆ, ಊಟ ತಿನ್ಕೊಂಡ್ ಬಂದೆ, ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು, ಬೈತಾರೋ ಬೈಯಲ್ವೋ? ಬೈತಾರೆ. ಕಾರಣ ಕರ್ಮದ ನೀವು ಒಳ್ಳೆಯದನ್ನ ಕೊಟ್ಟರು ಕೂಡ ಆ ಆಹಾರ ಎಲ್ಲದಲ್ಲೂ ವಿಕಾರ ತುಂಬಿರುವಂತ ಕಾರಣದಿಂದ ಫಲ ಏನಾಗತ್ತೆ? ಇನ್ನು ನೆಗೆಟಿವ್ ಆಗತ್ತೆ, ವಿಕರ್ಮ ಆಗತ್ತೆ. ಆತ್ಮೀಯರೇ, ನೀವು ಶರೀರ ಕೊಡ್ತಾ ಇದ್ದೀರಿ ಲೆಕ್ಕಾಚಾರದ ಆತ್ಮದ ಜೊತೆಗೆ. ಈಗ ಇಲ್ಲಿ ನಿಮ್ಗೆ ಊಟ ಇಲ್ಲ, ತಿಂಡಿ ಇಲ್ಲ, ಮಸಾಲೆ ದೋಸೆ ಇಲ್ಲ, ವಾಸನೆ ಇಲ್ಲ, ಟೀ ಇಲ್ಲ, ಕಾಫಿ ಇಲ್ಲ, ಏನಿಲ್ಲ. ಭಗವಂತ ಏನ್ ಮಾಡ್ತಾರೆ? ನನ್ನ ಮೂಲಕ ಸಂಪೂರ್ಣವಾಗಿ ಭಗವಂತನ ಪ್ರೀತಿ ಕೊಡ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆಯೋ ಇಲ್ವೋ? ಖುಷಿ ಆಯ್ತು. ಆಯ್ತಾಯ್ತು. ಇವಾಗ ಕರ್ಮ ಭೋಗ ಕ್ಲಿಯರ್ ಆಯ್ತೋ ಇಲ್ವೋ? ಆಯ್ತು. ಯಾರ್ದು? ನಂದೆ. ಯೋಗೇಶ್ ನಂದು. ಹೌದು ತಾನೇ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ ಯೋಚನೆಯನ್ನ ಮಾಡಿ ಬೇರೆಯವರಿಗೆ ಭಗವಂತನ ಪ್ರೀತಿಯನ್ನ ಕೊಡಬೇಕು, ಜ್ಞಾನವನ್ನ ಕೊಡಬೇಕು. ಅದನ್ನ ಯೋಚನೆಯನ್ನ ಮಾಡಿ ಅವಾಗ ಎಷ್ಟು ಚೆನ್ನಾಗಿ ಜೀವನ ಪರಿವರ್ತನೆ ಆಗ್ತದೆ. ಅವಾಗ ನಾವು 25 ಜನ ಸೇರಿದು 50 ಜನ ಸೇರಿದು ನಮ್ಮ ಜೀವನ ತುಂಬಾ ಖುಷಿ ಆಗ್ತದೆ. ನಾವು ಎಂಜಾಯ್ ಮಾಡ್ತೀವಿ ಆದ್ಮೇಲೆ. ಯಾಕೆ? ಒಳ್ಳೇದು ಸಿಕ್ಕಿದೆ, ಒಳ್ಳೇದನ್ನ ನಾನು ಅನುಭವ ಮಾಡಿದ್ದೇನೆ. ಇದು ಸತ್ಯ ಅಲ್ವಾ? ಹೌದು. ನೀವು ಮದುವೆ ಮನೆಗೆ ಹೋಗ್ಬಿಟ್ಟು ರೇಷ್ಮೆ ಸೀರೆ ಉಟ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಬಂದ್ರೆ ಖುಷಿ ಆಗತ್ತೋ, ಭಗವಂತನ ಮನೇಲಿ ನಿದ್ರೆಯಿಂದ ಎಚ್ಚೆತ್ತು ಬಿಟ್ಟು ಅರ್ಧ ಗಂಟೆ ಜ್ಞಾನ ಕೇಳೋದು ಇಷ್ಟವಾಗುತ್ತೋ? ಸತ್ಯ ಹೇಳಿ ಆತ್ಮೀಯರೇ. ಭಗವಂತನ ಮನೆಯಲ್ಲಿ ಜ್ಞಾನ ಮಾಡೋದು.
ಖುಷಿ ಆಯ್ತು. ಆದರೆ ಸಂಬಂಧಪಟ್ಟಂತ ಆತ್ಮಗಳಿಗೆ ಇಷ್ಟು ರುಚಿ ಆಗಿರುವಂತ ಊಟ ಕೊಟ್ಟಿದ್ದೀರಿ ಹೇಳೋದು ಇಂಪಾರ್ಟೆಂಟ್. ಊಟ ಕೊಟ್ರೆ ಮಾತ್ರ ಜನ ಬರ್ತಾರೆ, ಇಲ್ಲಂದ್ರೆ ಬರೋದಿಲ್ಲ. ಪ್ರತಿದಿನ ಹೊಸ ಹೊಸ ಊಟ ಕೊಡಬೇಕಾಗ್ತದೆ. ಹಳೆ ರುಚಿ ಕೊಟ್ಟಿದ್ರೆ ಜನ ಬರೋದಿಲ್ಲ. ಬೇರೆಯವ್ರು ಕೊಡಬೇಕು ಅಂದ್ರೆ ನೀವು ಸಾಧನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಆ ಕರ್ಮ ಭೋಗವನ್ನ ಕರ್ಮ ಸಂಬಂಧದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಂಗಮ ಯೋಗ ಹೇಳುವಂಥದ್ದು ನಮಗೆ ಸುಂದರವಾದ ಅವಕಾಶ. ಅದಕ್ಕೆ ಪ್ರತಿದಿನ ಈಶ್ವರೀಯ ಜ್ಞಾನವನ್ನ ನನ್ನ ಜೀವನದಲ್ಲಿ ಈಗಲೇ ಕಾರ್ಯದಲ್ಲಿ ನಾನು ತರಬೇಕಾಗ್ತದೆ. ಕರ್ಮದ ಲೆಕ್ಕಾಚಾರದ ಅನುಸಾರ ಎಷ್ಟನ್ನು ನಾನು ಭೋಗಿಸಬೇಕಾಗ್ತದೆ ಒಂದು ದಿನದಲ್ಲಿ ಚೆಕ್ ಮಾಡ್ಕೊಳ್ಳಿ. ಮೊದಲಿನ 1 ಗಂಟೆ, ಈಗಿನ ಅರ್ಧ ಗಂಟೆ ನಾನು ಪಾಸಿಟಿವ್ ಆಗಿ ಭೋಗಿಸ್ತಾ ಇದ್ದೇನಾ, ನೆಗೆಟಿವ್ ಆಗಿ ಭೋಗಿಸ್ತಾ ಇದ್ದೇನಾ, ನೀವು ಚೆಕ್ ಮಾಡ್ತಾ ಹೋಗಿ, ಚರ್ಚೆ ಮಾಡ್ತಾ ಹೋಗಿ. ಫೈನಲ್ ಭಗವಂತನ ಕಡೆ ಗಮನ ಕೊಟ್ರೆ ಪಾಸಿಟಿವ್ ಆಗುತ್ತದೆ, ರಾವಣನ ಕಡೆ ಗಮನ ಕೊಟ್ರೆ ನೆಗೆಟಿವ್. ಭಗವಂತನ ಕಡೆ ಗಮನ ಕೊಟ್ರೆ ಖುಷಿ ಆಗ್ತದೆ, ರಾವಣನ ಕಡೆ ಗಮನ ಕೊಟ್ರೆ ತಲೆ ಭಾರ ಆಗ್ತದೆ, ಚಿಂತೆ ಆಗ್ತದೆ. ನಿಮ್ಮ ಜೀವನವನ್ನ ಅವಲೋಕನ ಮಾಡ್ಕೊಳ್ಳಿ. ದಿನದಿಂದ ದಿನಕ್ಕೆ ಭಾರ ಆಗ್ತಾ ಇದೆ ಅಂದ್ರೆ ಏನರ್ಥ? ರಾವಣನ ಆಸ್ತಿಯನ್ನು ಎಲ್ಲರಿಗೂ ಹಂಚ್ತಾ ಇದ್ದೀರಿ ಅಂತ ಅರ್ಥ. ಓಕೆ, ರಾವಣ ಆಸ್ತಿ ಎಲ್ಲೆಲ್ಲಿಂದ ಕೊಡ್ತಾನೆ? ರಾವಣ ಆಸ್ತಿಯಲ್ಲಿ, ಭಗವಂತ ಆಸ್ತಿ ಎಲ್ಲಿಂದ ಕೊಡ್ತಾರೆ? ಸುಖ, ಶಾಂತಿ, ನೆಮ್ಮದಿ ಎಲ್ಲಿಂದ ಕೊಡ್ತಾರೆ? ತಾನೇ ಸ್ವತಃ ತಾನೇ ಕೊಡ್ತಾ ಅಂತಾನೆ ಅವನ ಹತ್ರ ಇದೆ. ರಾವಣ ಆಸ್ತಿ ಎಲ್ಲಿಂದ ಕೊಡ್ತಾನೆ? ರಾವಣನ ಹತ್ರ ಇರೋ ಆಸ್ತಿ ಕೊಡ್ತಾನೆ. ಅವನ ಹತ್ರ ಇರೋ ಆಸ್ತಿ, ಅಶಾಂತಿ, ದುಃಖ. ರಾವಣ ಇಲ್ಲಿದ್ದಾನೆ, ನಮ್ಮೊಳಗೆ ನಮ್ಮಲ್ಲಿ ರಾವಣ ಎಲ್ಲ ನೆಗೆಟಿವ್ ಬೇಕರಿ ತಿಂಡಿಯಲ್ಲಿದ್ದಾನೆ, ಎಲ್ಲಿದ್ದಾನೆ, ಮಗನಲ್ಲಿದ್ದಾನೆ, ಬಂಗಾರದಲ್ಲಿದ್ದಾನೆ, ರೇಷ್ಮೆ ಸೀರೆಯಲ್ಲಿದ್ದಾನೆ. ಇದಲ್ಲೆಲ್ಲ ಕಡೆ ಎಲ್ಲಾ ಕಡೆ ವ್ಯಾಪಿಸ್ಬಿಟ್ಟಿದ್ದಾನೆ. ಯಾರು? ರಾವಣ. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ. ನೀವು ಪ್ರತಿದಿನ ರಾವಣ ಆಸ್ತಿ ತಿಂದ್ಬಿಟ್ಟು ರಾವಣನ ಕೊಡ್ತಾ ಇದ್ದೀರೋ, ರಾಮನನ್ನ ತಿಂದ್ಬಿಟ್ಟು ರಾಮನ ಕೊಡ್ತಾರೆ. ರಾಮ ಎಲ್ಲಿದ್ದಾನೆ? ಕಾಡಲ್ಲಿದ್ದಾನೆ. ರಾವಣ ಇಲ್ಲಿದ್ದಾನೆ, ಅರಮನೆಯಲ್ಲಿದ್ದಾನೆ. ನೀವು ಸೀತೆ ನಿರ್ಣಯ ಮಾಡಿ ನೀವು ಎಲ್ಲಿರ್ತೀರಿ ಅಂತ. ಸರಿನಾ? ಕಾಡಲ್ಲಿದ್ರು ಕೂಡ ರಾಮ ಮತ್ತು ಲಕ್ಷ್ಮಣನ ಜೊತೆಗೆ ಇದ್ಬಿಟ್ಟು ಖುಷಿಯಾಗಿರ್ತಿರೋ, ಅಥವಾ ರಾವಣ ಜೊತೆಲಿ ಇದ್ಬಿಟ್ಟು ಅಶೋಕ ವನದಲ್ಲಿ ಇದ್ಬಿಟ್ಟು ಶೋಕದ ಕಣ್ಣೀರಿನ ಗಳಗಳಗಳ ಅಂತ ಅಳ್ತಾ ಇದ್ರು. ಆಯ್ಕೆ ನಿಮ್ದು. ಓಕೆ, ಓಂ ಶಾಂತಿ. ಅಣ್ಣವ್ರೆ, ಒಂದ್ ಪ್ರಶ್ನೆ.